ನಾವು ಅನುಭವಿಸುವಂತಹ ಸತ್ಯ ವಿಚಾರ ಅಲ್ವಾ? ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಮಾತನಾಡುವಂತಹದ್ದು ದುಡ್ಡು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಮಾತನಾಡುವಂಥದ್ದೇನು ದುಡ್ಡು. ದುಡ್ಡೇ ದೊಡ್ಡಪ್ಪ ಅಂತ ನಾವು ಹೇಳ್ತೇವೆ. ದುಡ್ಡಿದ್ರೆ ನಮಗೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಗೌರವ ಸಿಗುವಂಥದ್ದು 99.9%, 99.9% ರೊಕ್ಕಕ್ಕೆ, ಹಣಕ್ಕೆ ಗೌರವ ಸಿಗ್ತಾ ಇದೆ. ಯಾವಾಗ ನಾವು ಸೂಟು ಬೂಟು ಹಾಕೊಂಡು ಹೋಗ್ತೇವಾ, ಒಂದು 2,000 ರೂಪಾಯಿ ಒಂದು ನೋಟನ್ನ ಕಿಸಿಯೊಳಗೆ ನಾವು ಇಟ್ಕೊಂಡು ಹೋಗ್ತೇವಾ, ಅವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಸಮಾಜ ಅಂತಹ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸಿ ಬೇಕಾದಂತಹ ಸನ್ಮಾನಗಳನ್ನು ಕೊಡ್ತಾ ಹೋಗ್ತಾರೆ. ಇವತ್ತು ಸಮಾಜದಲ್ಲಿ ಏನು ಶ್ರೇಷ್ಠ ದರ್ಜೆಯ ಒಬ್ಬ ವ್ಯಕ್ತಿಗೆ ಅವನ ಮೌಲ್ಯಕ್ಕೆ ಸಿಗುವುದಕ್ಕಿಂತ ಹೆಚ್ಚು ಗೌರವ ಇವತ್ತು ದುಡ್ಡಿಗೆ ಸಿಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ ಒಪ್ತೀರಿ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಸೇರಿದಂತಹ ನಮ್ಮ ಅಷ್ಟೂ ಮಂದಿ ಈ ಒಂದು ಸಮಸ್ಯೆಯನ್ನ ಅನುಭವಿಸುತ್ತಿರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನನ್ನು ಸೇರಿಸಿದಾಗ ನಾನು ಹೇಳ್ತೇನೆ. ಯಾಕಂದ್ರೆ ನಾವೆಲ್ಲ ಸಮಾಜದಲ್ಲಿ ಇದನ್ನ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಅದಕ್ಕೆ ಹೇಳ್ತಾರೆ ಮನಿ ಇಸ್ ದ ಆನ್ಸರ್ ಫಾರ್ ಎವ್ರಿಥಿಂಗ್. ಯಾಕಂತ ಹೇಳಿದ್ರೆ ಹಣ ಪ್ರತಿಯೊಂದಕ್ಕೂ ಉತ್ತರ ಅಂತ ಹೇಳುವಂಥದ್ದನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗಾದ್ರೆ ಹಣ ಏನನ್ನು ಕೊಡ್ತದೆ ಸಮಾಜದಲ್ಲಿ? ನಮಗೊಂದು ಉತ್ತಮವಾದಂತಹ ಸ್ಥಾನಮಾನವನ್ನು ಇವತ್ತು ಸಮಾಜದಲ್ಲಿ ಕೊಡ್ತದೆ. ನಾವು ನೋಡಿರಬಹುದು, ನಮ್ಮೂರಲ್ಲಿ ಆಗುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅದು ಕೃಷಿ ಮೇಳವೇ ಇರ್ಬೋದು, ಅಥವಾ ಗಣೇಶೋತ್ಸವ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಗಣ್ಯರಿಗೆ ಸನ್ಮಾನ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಒಂದು ಶಾಲೆಯ ವಾರ್ಷಿಕೋತ್ಸವ ಇರ್ಬೋದು. ಅಲ್ಲೆಲ್ಲ ಯಾರಿಗೆ ಗೌರವ ಕೊಡ್ತಾರೆ? ನಿಜವಾಗಿ ಹೆಚ್ಚು ಯಾರಿಗೆ ದುಡ್ಡಿದೆ, ಯಾರ ಸ್ಟೇಟಸ್ ತುಂಬಾ ಚೆನ್ನಾಗಿದೆ ಅಂತವರಿಗೆ ಇವತ್ತು ಗೌರವವನ್ನ ಸಮಾಜದಲ್ಲಿ ಕೊಡುವುದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಹಣಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನ ಮಹತ್ವ ಇವತ್ತು ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ಹಣಕ್ಕಾಗಿ ಹಪಹಪಿಸುವಂತಹ ಒಂದು ದೊಡ್ಡ ಮಟ್ಟದ ಆದಾಯವನ್ನು ಪಡ್ಕೊಳ್ಬೇಕು, ಜೀವನದಲ್ಲಿ ನಾನು ಸ್ವಾತಂತ್ರ್ಯವನ್ನ ಕಾಣಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಕೆಲಸ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳು, ಇಲ್ಲೊಂದು ಚಿತ್ರ ನಾನು ಕೊಟ್ಟಿದ್ದೇನೆ. ಒಬ್ಬ ವ್ಯಕ್ತಿ ಮಾಸ್ಕ್ ಅನ್ನು ಹಾಕೊಂಡಿದ್ದಾರೆ. ನಮ್ಗೆ ಗೊತ್ತೇ ಇದೆ, ನಾವು ಸಮಾಜದಲ್ಲಿ ಸಾಕಷ್ಟು ಮಂದಿಯನ್ನು ಪ್ರತಿ ದಿವಸ ನೋಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಮುಖವಾಡವನ್ನ 90% ಜನ ಇವತ್ತು ಮುಖವಾಡವನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಅವರ ಕಿಸೆಯಲ್ಲಿ ದುಡ್ಡಿಲ್ಲ ಇದ್ರು ನಾನೊಬ್ಬ ಶ್ರೀಮಂತ ಅಂತ ಹೇಳುವುದನ್ನ ತೋರಿಸಿಕೊಳ್ಳುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾರೆ. ನಾಟಕ ಜೀವನ ಅಂತ ಹೇಳಿದ್ರೆ ಒಂದು ನಾಟಕ. ಆ ರಂಗದ ಕಾರ್ಯವನ್ನ ಜನಸಾಮಾನ್ಯ, ಯಾಕಂದ್ರೆ ಅವರ ಕಿಸೆಯಲ್ಲಿ ಹಣ ಇಲ್ಲದಿದ್ರು ಕೂಡ ಸ್ಟೇಟಸ್ ಹೇಳುವುದನ್ನ ಸಾಲ ಮೂಲ ಮಾಡ್ಕೊಂಡು ನಾವು ಇವತ್ತಿದ್ದೇವೆ. ಹಾಗಾದ್ರೆ ಈ ವಾಸ್ತವದಿಂದ ಬಂದು ನಿಜವಾದಂತಹ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ದಾರಿ ಇಲ್ವಾ? ಖಂಡಿತ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ನಿಜವಾಗಿ ಕೂಡ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನ ಮಾಡಬೇಕಾದಂತಹ ಅವಕಾಶ ಇಲ್ವಾ? ಹಾಗಾದ್ರೆ ಅಂತಹ ಅವಕಾಶಗಳೇ ನಮಗೆ ಇಲ್ವಾ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿ ಕೂಡ ಅಂತ ಒಂದು ಅದ್ಭುತವಾದಂತಹ ಅವಕಾಶಗಳು ನಮ್ಮ ಮುಂದೆ ಇದ್ದೇ ಇದೆ. ಅದೇ ಅದೇ ನನ್ನ ಹೆಮ್ಮೆಯ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೇರ ಮಾರುಕಟ್ಟೆ ವ್ಯವಸ್ಥೆ. ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇವತ್ತು ಅದ್ಭುತವಾದಂತಹ ಒಂದು ಹಣಕಾಸಿನ ವ್ಯವಸ್ಥೆ ಇದೆ. ನಾವು ಅಂದುಕೊಂಡಷ್ಟು ನಾವು ಸಮುದ್ರಕ್ಕೆ ಹೋಗಿ ನಾವೊಂದು ಲೋಟದಲ್ಲಿ ನೀರು ತಂದ್ರೆ ಆ ಲೋಟದಲ್ಲಿ ಹಿಡಿಯುವಷ್ಟು ಮಾತ್ರ ನೀರನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಒಂದು ಬಕೆಟ್ ಅಲ್ಲಿ ಇದ್ರೆ ಬಕೆಟಿನಷ್ಟು ನೀರನ್ನು ತರಲಿಕ್ಕೆ ಸಾಧ್ಯ ಇದೆ. ಅದೇ ದೊಡ್ಡ ಒಂದು ಪಾತ್ರೆಯನ್ನು ತಕೊಂಡೋದ್ರೆ ಆ ದೊಡ್ಡ ಒಂದು ಪಾತ್ರೆಯಷ್ಟು ನೀರನ್ನ ಸಂಗ್ರಹಿಸಿ ತರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸಮುದ್ರದ ನೀರು ಕಮ್ಮಿ ಆಯ್ತಾ? ಖಂಡಿತವಾಗಿ ಕೂಡ ಕಮ್ಮಿ ಆಗುದಿಲ್ಲ. ಯಾಕಂದ್ರೆ ಸಮುದ್ರದಲ್ಲಿ ಯಥೇಚ್ಛವಾದಂತಹ ನೀರಿದೆ. ಅದೇ ರೀತಿ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು ಊಹೆ ಮಾಡಿದ್ದಕ್ಕಿಂತಲೂ ಅಧಿಕವಾಗಿ, ನಾವು ಯೋಚನೆ ಮಾಡಿದ್ದಕ್ಕಿಂತಲೂ ಮುಗಿಲವಾಗಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ವ್ಯವಸ್ಥೆ ಇವತ್ತಿದೆ. ಅಂತಹ ಅದ್ಭುತವಾದಂತಹ ಅವಕಾಶದ ಬಾಗಿಲನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ ಬಾಗಿಲನ್ನ ಪ್ರವೇಶಿಸಿದ್ದೆ ಆದ್ರೆ ನಾವು ಯಾವುದೇ ಮುಖವಾಡವು ಇಲ್ಲದೆ ನಿಜವಾದ ರೀತಿಯಲ್ಲಿ ಜೀವನ ಶೈಲಿಯಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಅಂತಹ ಅವಕಾಶಗಳು ಯಾವುದು? ಸಾಕಷ್ಟು ಇವತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳು ಸಮಾಜದಲ್ಲಿ ಇದೆ. ಹಾಗಾದ್ರೆ ನಾವು ಇವತ್ತು ನೋಡುವಂತಹ ನೇರ ಮಾರುಕಟ್ಟೆ ವ್ಯವಸ್ಥೆ ಯಾವುದು? ಅದರಲ್ಲಿ ಏನು ಲಾಭ ಇದೆ? ಯಾವ ರೀತಿಯಲ್ಲಿ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಹಾಗಾದ್ರೆ ನಾವು ಏನು ಮಾಡಬೇಕು? ಇದೆಲ್ಲದರ ಬಗ್ಗೆ ಗಮನ ಇಟ್ಟು ಕೇಳಿ. ಇವತ್ತು ಸಮಾಜದಲ್ಲಿ ಯಾವ ಕ್ಷೇತ್ರ ಮುಂಚೂಣಿಯಲ್ಲಿದೆ? ಒಂದು ಎಜುಕೇಶನ್, ಶಿಕ್ಷಣ ಅಂತ ನಾವು ಕರಿತೇವೆ. ಇನ್ನೊಂದು ಆರೋಗ್ಯ. ಪ್ರತಿಯೊಂದು ಮನೆಯಲ್ಲಿ ಕೂಡ ಅನಾರೋಗ್ಯದ ಸಮಸ್ಯೆ ಇವತ್ತಿದ್ದೇವೆ. ಆ ಅನಾರೋಗ್ಯದ ಸಮಸ್ಯೆಯನ್ನ ತೊಡೆದು ಹಾಕಲಿಕ್ಕೆ ಸಮಾಜದಲ್ಲಿ ಅಲ್ಲಲ್ಲಿ ಸಾಕಷ್ಟು ವೈದ್ಯಕೀಯ ಕೇಂದ್ರಗಳನ್ನ ತೆರೆಯುವಂತ ಕಾರ್ಯವನ್ನ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇವೆ. ಅದರ ಜೊತೆಗೆ
ಎಲ್ಲರೂ ಕೂಡ ಸುಶಿಕ್ಷಿತರಾಗಬೇಕು ಅಂತ ಹೇಳುವ ಕನಸಿನೊಂದಿಗೆ ಸರ್ಕಾರೇತರ ಸಂಘ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಶಿಕ್ಷಣಕ್ಕೆ ಅಂತಹ ಅದ್ಭುತವಾದಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಈ ಎರಡು ಕ್ಷೇತ್ರ, ಶಿಕ್ಷಣ ಮತ್ತು ಆರೋಗ್ಯ ಅಂತ ಹೇಳುವಂತಹ ಕ್ಷೇತ್ರ ಇವತ್ತು ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನು ಇವತ್ತು ಮಾಡ್ತಾ ಇದೆ. ಮುಂದಿನ 16 ವರ್ಷಗಳ ಕಾಲ ತನ್ನದೇ ಆದ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಆಳ್ವಿಕೆ ಮಾಡ್ಲಿಕ್ಕೆ ಹೊರಟಿರುವಂತಹ ಎರಡು ಅದ್ಭುತವಾದಂತಹ ಕ್ಷೇತ್ರ ಅಂದ್ರೆ ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ. ಹಾಗಾದ್ರೆ ಯಾವುದು? ನನ್ನ ಹೆಮ್ಮೆಯ ಎಜುಟೆಕ್ ಅನ್ನ ನಾನಿಲ್ಲಿ ನಿಮ್ಗೆಲ್ಲರಿಗೂ ಪರಿಚಯಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಅದ್ಭುತವಾದಂತಹ ಈ ವೇದಿಕೆಗೆ ನಾನು ಸ್ವಾಗತಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ತಾ ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಸ್ಥಾನಮಾನವನ್ನು ಕಟ್ಟಿಕೊಂಡಿರುವಂತಹ ಎಜುಟೆಕ್ ಅಂತ ಹೇಳುವಂತಹ ಅದ್ಭುತವಾದಂತಹ ಒಂದು ವ್ಯವಸ್ಥೆಗೆ ನಿಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಏನಿದು? ನಮ್ಮ ಮೋಟೋ ಏನು? ನಮ್ಮ ಯೋಜನೆ ಏನು? ನಮ್ಮಲ್ಲಿ ಇರುವಂತದ್ದು ಒನ್ ನೇಷನ್ ಯೂನಿಫಾರ್ಮ್ ಎಜುಕೇಶನ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಒಂದು ದೇಶ, ಒಂದು ಸಮಾನವಾದಂತಹ ಶಿಕ್ಷಣ ಅಂತ ಹೇಳುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮಾನತೆಯ ಶಿಕ್ಷಣ ಇವತ್ತು ಸಿಗಬೇಕು. ತನ್ಮೂಲಕ ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ನಗರ ಕೇಂದ್ರಿತವಾದಂತಹ ಕ್ಷೇತ್ರದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಕೂಡ ಸಮಾನವಾದ ಶಿಕ್ಷಣವನ್ನ ಪಡ್ಕೊಳ್ಬೇಕು. ಯೂನಿಫಾರ್ಮ್ ಎಜುಕೇಶನ್ ಎಲ್ರಿಗೂ ಸಿಗ್ಬೇಕು. ಏಕರೂಪದ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಶಿಕ್ಷಣ ಅಂತ ಹೇಳುವುದು ಶಿಕ್ಷೆ ಆಗ್ಬಾರ್ದು, ಬದಲಾಗಿ ಅದು ಮನಸ್ಸನ್ನ ವಿಕಸಿತಗೊಳಿಸುವಂತಹ ಒಂದು ಅದ್ಭುತವಾದಂತಹ ಕ್ರಿಯೆ ಆಗ್ಬೇಕು ಅಂತ ಹೇಳುವ ನೆಲೆಯಲ್ಲಿ ಮಾಡಿಕೊಟ್ಟಿದ್ದೇವೆ. ಎಜುಟೆಕ್ ಅಂತ ಹೇಳುವಂತ ಕಂಪನಿ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಇದು ಹೇಗೆ ಕೆಲಸ ಮಾಡ್ತಾ ಇದೆ? ಫಿಸಿಕಲ್ ಆಗಿ ನಾವು ಪುಸ್ತಕವನ್ನು ಕೊಡ್ತೇವೆ, ಅದ್ರ ಜೊತೆಗೆ ಡಿಜಿಟಲ್ ಆಗಿ ಒಂದು ಆನ್ಲೈನ್ ಮೊಬೈಲ್ ಅಪ್ಲಿಕೇಶನ್ ಕೊಡ್ತೇವೆ. ಫಿಸಿಕಲ್ ಮತ್ತು ಡಿಜಿಟಲ್ ಸೇರಿ ಫಿಜಿಟಲ್ ಅಂತ ಹೇಳುವಂತಹ ಹೊಸ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನ ರೂಪಿಸಿಕೊಂಡು ಸಮಾಜಕ್ಕೆ ಅರ್ಪಣೆಯನ್ನ ನಾವು ಮಾಡಿದ್ದೇವೆ. ಇದೊಂದು ಅತ್ಯಾಧುನಿಕ ಶೈಲಿಯ ಒಂದು ಕಲಿಕಾ ವಿಧಾನ ಅಂತ ನಾವು ಇದನ್ನ ಹೇಳಲಿಕ್ಕೆ ಹೊರಟಿದ್ದೇವೆ. ಹಾಗಾದ್ರೆ ಇದೆಲ್ಲಿ ಶುರುವಾಯಿತು? ಯಾವುದು ಇದರ ಹಿನ್ನೆಲೆ? ಯಾರು ಇದನ್ನ ಆರಂಭ ಮಾಡಿದ್ರು? ಯಾವ ಕಂಪನಿ ಆರಂಭ ಮಾಡಿತ್ತು ಅಂತ ನೋಡ್ತಾ ಹೋದ್ರೆ NKCL ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂತ ಕಂಪನಿ ಇದನ್ನ ಆರಂಭ ಮಾಡಿತ್ತು. 32 ವರ್ಷದ ತರುಣ ಈ ಒಂದು ಕಲ್ಪನೆಯನ್ನ ಇಟ್ಕೊಂಡು ಇವತ್ತು ಅಖಂಡ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುವಂತ ಕಾರ್ಯವನ್ನು ಮಾಡಿದ್ರು. ಮಿಸ್ಟರ್ ನಿಲೇಶ್ ಕಡೇಕರ್ ಅಂತ ಹೇಳುವಂತಹ ವ್ಯಕ್ತಿ ಈ ಕನಸಿನ ಹಿಂದಿರುವಂತಹ ರೂವಾರಿ. 1919 ಫೆಬ್ರವರಿ 19, 2022 ಈ ಒಂದು ಕಂಪನಿ ಆರಂಭ ಆಯಿತು. ಮಹಾರಾಷ್ಟ್ರ ಪುಣೆಯಲ್ಲಿ ಆರಂಭ ಆಯಿತು. ಇವತ್ತು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡು ಹೋಗ್ತಾ ಇದೆ. 50,000 ಅಲ್ಲ, 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಮಂದಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಇಂತಹ ಅದ್ಭುತವಾದಂತಹ ಅವಕಾಶವನ್ನು ಇವತ್ತು ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ. CBSE ಬೋರ್ಡ್ ಅಲ್ಲಿ ಸಿಗ್ತದೆ, ಮಹಾರಾಷ್ಟ್ರ ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಈ ಪುಸ್ತಕಗಳು ಲಭ್ಯ ಆಗ್ತಾ ಇದೆ. ಸೆಮಿ ಇಂಗ್ಲಿಷ್ ಮೀಡಿಯಂ ಮಹಾರಾಷ್ಟ್ರ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಮಹಾರಾಷ್ಟ್ರ ಮರಾಠಿ ಮೀಡಿಯಂ ಅಲ್ಲಿ ಸಿಗ್ತಾ ಇದೆ. CBSE ಬೋರ್ಡ್ ಹಿಂದಿ ಮೀಡಿಯಂ ಅಲ್ಲಿ ಈ ಪುಸ್ತಕಗಳು ನಮಗೆ ಸಿಗ್ತಾ ಇದೆ. ಹಾಗಾದ್ರೆ ಅಂತ ಹೇಳೋದನ್ನು ನೋಡುವ. ಇದರಲ್ಲಿ ಡಿಜಿಟಲ್ ಇದೆ, ಫಿಸಿಕಲ್ ಇದೆ. ಹಾಗಾದ್ರೆ ಏನು? ಫಿಸಿಕಲ್ ಅಂದ್ರೆ ಇಲ್ಲಿ 70ಕ್ಕೂ ಅಧಿಕ ಟೀಮ್ ನ ವ್ಯಕ್ತಿಗಳು ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಇಲ್ಲಿ ಒಂದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ವಿಡಿಯೋವನ್ನ ರೆಕಾರ್ಡಿಂಗ್ ಮಾಡ್ತೇವೆ. ರೆಕಾರ್ಡಿಂಗ್ ಸ್ಟುಡಿಯೋದ ಮೂಲಕ ನಮಗೆ ಬೇಕಾದಂತಹ ಆಡಿಯೋ ವಿಡಿಯೋಗಳನ್ನ ನಾವಿಲ್ಲಿ ಕೊಡುವಂತ ಕಾರ್ಯವನ್ನು ಮಾಡಿದ್ದೇವೆ. 24x7 365 ದಿವಸವೂ ನಮ್ಮ ಮನೆಯಲ್ಲಿ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಈ ಒಂದು ಪುಸ್ತಕದಲ್ಲಿ ಪಾಠಗಳನ್ನು ಕಲಿಯುವಂತಹ ಅವಕಾಶವನ್ನು ಕೊಡ್ತೇವೆ. 50,000ಕ್ಕಿಂತಲೂ ಹೆಚ್ಚು HD ಫಾರ್ಮೆಟಿನ ವಿಡಿಯೋಗಳು ಅಲ್ಲಿ ಲಭ್ಯ ಆಗ್ತಾ ಇದೆ. ಹೈ ರೆಸಲ್ಯೂಷನ್ ಗ್ರಾಫಿಕ್ ಅನ್ನು ಕೊಡುವಂತಹ ಕಾರ್ಯವನ್ನ ಅದರ ಮೂಲಕ ಮಾಡಿದ್ದೇವೆ. ಸಾಕಷ್ಟು ಅನಿಮೇಷನ್ಗಳು ಇದೆ. ನಿರಂತರವಾಗಿ ಕಲಿಕೆ ಬೇಕಾದಂತಹ ವ್ಯವಸ್ಥೆ ಈ ಡಿಜಿಟಲ್ ಫಾರ್ಮೆಟಿನ ಮೂಲಕ ಇದೆ. ಅಲರ್ನ್ ಆಕ್ಟಿವ್ ಅಂತ ಹೇಳುವಂತಹ ಆಪಿನ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಇದನ್ನ ಕೊಡುವಂತಹ ಕಾರ್ಯವನ್ನು ಮಾಡ್ತೇವೆ. ಹಾಗಾದ್ರೆ ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಏನಿದೆ? ನಮ್ಮಲ್ಲಿ ಸ್ಮಾರ್ಟ್ ಬುಕ್ ಇದೆ, ಅದರಲ್ಲಿ ಬೇರೆ ಬೇರೆ ಟಾಪಿಕ್ಗಳಿವೆ, ಅದರಲ್ಲಿ ಕ್ವಶನ್ಗಳಿದೆ. ಕ್ವಶನ್ಗೆ ಸರಿಯಾದಂತಹ ಆನ್ಸರ್ ಅನ್ನ, ಪ್ರಶ್ನೆಗೆ ಬೇಕಾದಂತಹ ಉತ್ತರವನ್ನು ಬರೀಲಿಕ್ಕೆ ಬೇಕಾದಂತಹ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಪ್ರತಿ ಒಂದು ಪಾಠದ ಕೊನೆಯಲ್ಲಿ ನಾವು ಅವರ ಬುದ್ಧಿಮತ್ತೆಯನ್ನ ತಿಳಿಸುವಂತಹ, ಅವರಿಗೆ ಯೂನಿಟ್ ಟೆಸ್ಟ್ ಅಂತ ಏನಿದೆ ಅದೇ ರೀತಿಯಲ್ಲಿ ನಾವು ಅವರ ಒಂದು ಬುದ್ಧಿಮತ್ತೆಯನ್ನ ಅಳೆದು ತೂಗುವಂತಹ ಕಾರ್ಯದಲ್ಲಿ ನಾವು ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದರ ಜೊತೆಗೆ QR ಕೋಡಿನ ಮೂಲಕ ಮಾಹಿತಿಯನ್ನ ತಿಳಿದುಕೊಳ್ಳುವ
ಅವರಿದ್ದಲ್ಲಿ ಒಬ್ಬ ಟೀಚರ್ ಬಂದು ಪಾಠವನ್ನು ಕೇಳಿಕೆ ಬೇಕಾದಂತಹ ರೀತಿಯಲ್ಲಿ QR ಕೋಡ್ಗಳನ್ನ ಅಳವಡಿಸಿ ಅದರ ಮೂಲಕ ಪಾಠವನ್ನು ತಿಳಿಸುವಂತ ಕಾರ್ಯವನ್ನು ಕೂಡ ನಾವು ಮಾಡ್ತೇವೆ. ಹಾಗಾದ್ರೆ ಇಂತಹ ಅದ್ಭುತವಾದಂತಹ ವ್ಯವಸ್ಥೆಗೆ ಎಷ್ಟು ದರ ಇರಬಹುದು? ಇದ್ರ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ? ಹೇಳ್ತೇನೆ ಕೇಳಿ ನೋಡಿ. ಇಲ್ಲಿ CBSE NCERT ಒಟ್ಟಿಗೆ ನಮ್ಮ ಕಂಪನಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಅದರ ಮೂಲಕ ಈ ಒಂದು ಪ್ಯಾಕೇಜ್ಗಳನ್ನು ಕೊಡ್ತಾ ಇದೆ. 6ನೇ ಕ್ಲಾಸಿಂದ 8ನೇ ಕ್ಲಾಸು, 1ನೇ ಕ್ಲಾಸಿನಿಂದ 5ನೇ ಕ್ಲಾಸು, 6ನೇ ಕ್ಲಾಸಿಂದ 8ನೇ ಕ್ಲಾಸು, 9ನೇ ಕ್ಲಾಸು ಮತ್ತು 10ನೇ ಕ್ಲಾಸು, ಈ ರೀತಿಯಲ್ಲಿ ನಾವು ದರವನ್ನ ಬೇರೆ ಬೇರೆಯಾಗಿ ನಿಗದಿ ಮಾಡಿದ್ದೇವೆ. ಇಲ್ಲಿ 6ನೇ ಕ್ಲಾಸಿಂದ 8ನೇ ಕ್ಲಾಸಿನವರೆಗೆ 7,999 ರೂಪಾಯಿ ಒಂದು ವರ್ಷಕ್ಕೆ ನಾವು ಕೊಡುವಂಥದ್ದು. ಅದರ ಜೊತೆಗೆ ಫ್ರೀ ಆಗಿ ಡಿಜಿಟಲ್ ಆಕ್ಸೆಸ್ ಕೂಡ ಅವರಿಗೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಹೆಚ್ಚಿನ ಫೋಕಸ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಭವಿಷ್ಯದಲ್ಲಿ ಅವರು ಈ ಕೋರ್ ಸಬ್ಜೆಕ್ಟ್ ಅಂತ ನಾವು ಏನ್ ಕರಿತೀವಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಅಲ್ಲಿ PUCಯ ನಂತರದ ಪದವಿಯಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಅವರ ಬೇಸಿಕ್ ವಿಚಾರಗಳು ಗಟ್ಟಿಯಾಗಬೇಕು ಅಂತ ಹೇಳುವ ಉದ್ದೇಶದಿಂದ 5ನೇ ಕ್ಲಾಸಿನಿಂದ ನಂತರ ಅಂದ್ರೆ 6ನೇ ಕ್ಲಾಸಿಂದ ಮೊದಲುಗೊಂಡು 10ನೇ ಕ್ಲಾಸಿನವರೆಗೆ CBSEಯ ಇಂಗ್ಲಿಷ್ ಮೀಡಿಯಂ, ಅದೇ ರೀತಿ NCERTಯ ಇಂಗ್ಲಿಷ್ ಮೀಡಿಯಂ, ಹಿಂದಿ ಮೀಡಿಯಂಗಳಲ್ಲಿ ನಾವು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದ್ದೇವೆ. 10ನೇ ಕ್ಲಾಸಿಗೆ ಅಲ್ಲಿ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಇರ್ತದೆ, QR ಕೋಡ್ಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಸುಮಾರು 2,000ಕ್ಕೂ ಅಧಿಕ ಕಾನ್ಸೆಪ್ಟ್ಗಳನ್ನು ನಾವು ಕೊಡುವ ಕಾರಣ 14,999 ರೂಪಾಯಿ ನಾವು ಅಲ್ಲಿ ದರವನ್ನ ನಿಗದಿ ಮಾಡಿದ್ದೇವೆ. ಇನ್ನು 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನಂತ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಏನೂ ಇಲ್ವಾ ಅಂತ ಹೇಳುವಂತ ಪ್ರಶ್ನೆ ನಿಮಗೆ ಬರ್ಬೋದು. ಖಂಡಿತ ಅವರಿಗೂ ನಾವು ನಿರಾಸೆ ಮಾಡ್ತಾ ಇಲ್ಲ. ಅವರಿಗೆ ಬೇಕಾದಂತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಅವರಿಗೆ ಹೇಗೆ ಕರ್ಸಿವ್ ರೈಟಿಂಗ್ ಅನ್ನ ಪಿಕ್ಸಿಡಸ್ಟ್ ಇದೆ, ಆರ್ಟ್ ಆಫ್ ಡ್ರಾಯಿಂಗ್ ಅಂಡ್ ಕಲರಿಂಗ್ ಇದೆ, ಕಂಪ್ಯೂಟರ್ ಇದೆ. ಬೇಸಿಕ್ ಕಂಪ್ಯೂಟರ್ ಅನ್ನ ಆರಂಭದಿಂದ ಅವರಿಗೆ ಕಲಿಯುವಂತ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಜನರಲ್ ನಾಲೆಜ್ ಇದೆ, ಗ್ರಾಮರ್ ಅನ್ನು ಕೊಟ್ಟಿದ್ದೇವೆ. ಇಂತಹ ಅದ್ಭುತವಾದಂತಹ ಪುಸ್ತಕಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಅದು ಕೇವಲ 7,999 ರೂಪಾಯಿ. ಹಾಗಾದ್ರೆ ಇನ್ನು ಬೇರೆ ಏನು ಇಲ್ವಾ? ಖಂಡಿತ ಇದೆ. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳುವಂತ ಅದ್ಭುತವಾದ ಒಂದು ಪುಸ್ತಕವನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆ 10 ಬೇರೆ ಬೇರೆ ಒಂದು ಕಾಂಪ್ಲಿಮೆಂಟರಿ ಆಗಿ ಡಿಜಿಟಲ್ ಆಕ್ಸೆಸ್ ಗಳನ್ನ ನಮ್ಮ ಅಲರ್ನ್ ಆಕ್ಟಿವ್ ಆಪ್ ನ ಮೂಲಕ ನಾವು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ 10 ಡಿಜಿಟಲ್ ಆಕ್ಸೆಸ್ ಅನ್ನ ನೀವು ನೋಡಿದ್ರೆ ಕನಿಷ್ಠ ಮೌಲ್ಯದ ಅದ್ಭುತವಾದಂತಹ ಅವಕಾಶವನ್ನು ಕೊಡ್ತಾ ಇದ್ದೇವೆ. ನಾವಿಲ್ಲಿ ನಮ್ಮ ಕಂಪನಿಯ CMD ಸರ್ ಹೇಳ್ತಾರೆ, ನನಗೇನು ಅಂತ ಹೇಳಿದ್ರೆ ಎಲ್ಲರಿಗೂ ಸಮಾನವಾದ ಎಜುಕೇಶನ್ ಸಿಗಬೇಕು, ಜನರು ಒಳ್ಳೆ ರೀತಿಯಲ್ಲಿ ಸುಶಿಕ್ಷಿತರಾಗಬೇಕು, ಅವರಿಗೆ ಏನೆಲ್ಲ ಸಾಧ್ಯ ಇದೆಯೋ ಅದನ್ನ ನಾನು ಕೊಡ್ಲಿಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳುವ ಉದ್ದೇಶದಿಂದ ಅವರಿಗೆ ಅಕೌಂಟಿಂಗ್ ಕೊಡ್ತಾ ಇದ್ದೇವೆ, ಇಂಟರ್ವ್ಯೂ ಸ್ಕಿಲ್ ಕೊಡ್ತಾ ಇದ್ದೇವೆ, ಫೋಟೋಶಾಪ್ ಕೊಡ್ತಾ ಇದ್ದೇವೆ, NodeJS ಕೊಡ್ತೇವೆ, ವರ್ಡ್ಪ್ರೆಸ್ ಕೊಡ್ತೇವೆ, ಪೈಥಾನ್ ಕೊಡ್ತೇವೆ, IoT ಇಂಟರ್ನೆಟ್ ಕೊಡ್ತಾ ಇದ್ದೇವೆ, ಜಾವಾ ಸ್ಕ್ರಿಪ್ಟ್ ಕೊಡ್ತೇವೆ, MS DOS ಕೊಡ್ತೇವೆ, ಡಿಜಿಟಲ್ ಮಾರ್ಕೆಟಿಂಗ್ ನಂತಹ ಅದ್ಭುತವಾದಂತಹ ಪುಸ್ತಕಗಳನ್ನ ನಾವು ಕೊಡ್ತಾ ಇದ್ದೇವೆ. ಸ್ಪೋಕನ್ ಇಂಗ್ಲಿಷ್, ಕನ್ನಡದಿಂದ ಇಂಗ್ಲಿಷ್ ಅನ್ನು ಕಲಿಯುವಂಥದ್ದು, ಹಿಂದಿಯಿಂದ ಇಂಗ್ಲಿಷ್ ಅನ್ನೋದು, ಹೀಗೆ ಬಹುಭಾಷಣೆಯಲ್ಲಿ ಒಂದು ಪುಸ್ತಕದಲ್ಲಿ ಕೊಡುವಂತಹ ಕಾರ್ಯವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಕೇವಲ ಚಾರ್ಜ್ ಮಾಡುವಂಥದ್ದು 7,999 ರೂಪಾಯಿ ಮಾತ್ರ. 18 ತಿಂಗಳುಗಳ ಕಾಲ ಇದು ವ್ಯಾಲಿಡಿಟಿಯನ್ನು ಹೊಂದಿರ್ತದೆ. ಅದೇ ರೀತಿ MS ಆಫೀಸ್ ಕೂಡ ನಮ್ಮಲ್ಲಿದೆ, ಅದಕ್ಕೂ ಸೇಮ್ ಚಾರ್ಜ್. ಅಡ್ವಾನ್ಸ್ ಎಕ್ಸೆಲ್ ಅಂತ ಹೇಳುವಂತಹ ಪುಸ್ತಕ ಕೂಡ ಇದೆ. ಅದ್ರ ಜೊತೆ ಅಕೌಂಟಿಂಗ್, ಟ್ಯಾಲಿ, ಪ್ರೈಮ್ ಇದೆಲ್ಲವನ್ನು ಕೂಡ ಕಾಂಪ್ಲಿಮೆಂಟರಿ ಆಗಿ ಕಂಪನಿ ಇವತ್ತು ಕೊಡ್ತಾ ಇದೆ. ಎಷ್ಟು ದೊಡ್ಡ ಅವಕಾಶವನ್ನು ಕೊಡ್ತಾ ಇದೆ ಅಂತ ಹೇಳೋದನ್ನ ನಾವು ಗಮನಿಸಬೇಕು ಬಂಧುಗಳೇ. ಇದಕ್ಕೆ ಕೂಡ ಚಾರ್ಜ್ ಮಾಡುವಂಥದ್ದು 7,999 ರೂಪಾಯಿ ಮಾತ್ರ. ಹಾಗಾದ್ರೆ ಲೈಫ್ ಎಜುಕೇಶನ್ ಕೋರ್ಸ್ ನಮ್ಮಲ್ಲಿ ಇಲ್ವಾ? ಕೇವಲ ಇಷ್ಟೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡುವಂತಹ ಸುಮಾರು 5,000ಕ್ಕಿಂತಲೂ ಹೆಚ್ಚು ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಭಗವದ್ಗೀತೆ ಫಾರ್ ಆಲ್ ಅಂತ ಹೇಳುವಂತಹ ಮಾತನಾಡುವ ಭಗವದ್ಗೀತೆ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಬಂದಿದೆ ಎಲ್ಲಿ ಅಂತ ಕೇಳಿದ್ರೆ ನನ್ನ ಹೆಮ್ಮೆಯ ಎಜುಟೆಕ್ ಅಲ್ಲಿ. ಅದ್ಭುತವಾದಂತಹ ಒಂದು ಭಗವದ್ಗೀತೆಯನ್ನ ನಾವು ಕೊಡ್ತಾ ಇದ್ದೇವೆ. ಇದು ಅಂತಿಂದ ಭಗವದ್ಗೀತೆ ಅಲ್ಲ, ಇದರಲ್ಲಿ ಏನಂತ ಹೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಭಗವದ್ಗೀತೆ ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ಅದೇ ರೀತಿ ವ್ಯಾವಹಾರಿಕ ಜೀವನದಲ್ಲಿ ಸಹಕಾರಿಯಾಗತ್ತೆ, ನಮ್ಮ ಮಾನಸಿಕ ಸ್ಥಿರತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ನಾವು ಹೇಗೆ ಜೀವನದಲ್ಲಿ ಸಂತೋಷವಾಗಿ ಬಾಳಬೇಕು, ಎಲ್ಲದರ ಬಗ್ಗೆ ಸವಿವರವಾದಂತಹ ಮಾತನಾಡುವಂತಹ ಭಗವದ್ಗೀತೆಯನ್ನ ನಾವು ಕೊಡ್ತಾ ಇದ್ದೇವೆ. ಇದನ್ನ ನೋಡಿ ಅಧಿಕ ರೂಪಾಯಿಯ ಈ ಒಂದು ಭಗವದ್ಗೀತೆ ಪುಸ್ತಕ ಮತ್ತು ಭಗವದ್ಗೀತೆ ಫಾರ್ ಆಲ್ ಅಂತ ಹೇಳುವಂತ ಮೊಬೈಲ್ ಅಪ್ಲಿಕೇಶನ್ ಕೇವಲ 12,999 ರೂಪಾಯಿಗೆ ನಮ್ಮ ಕಂಪನಿ ಕೊಡ್ತಾ ಇದೆ. ಲೈಫ್ ಟೈಮ್
ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೈರ್ ಅಂತ ಹೇಳುವಂತದ್ದಿಲ್ಲ. ಜೀವನ ಪೂರ್ತಿ ನೀವು ಎಷ್ಟರವರೆಗೆ ಇದ್ದೇವ ಅಷ್ಟರ ಮಟ್ಟಿಗೆ ಅಚಂದ್ರಾರ್ಕ ಅಂತ ನಾವೇನು ಸೂರ್ಯಚಂದ್ರ ಇರುವ ತನಕ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದು ಕೇವಲ 12,999 ರೂಪಾಯಿಗೆ ನಮಗೆ ಲಭ್ಯ ಆಗ್ತಾ ಇದೆ ಬಂಧುಗಳೇ. ನಾವು ಮಾಡಬೇಕಾದ್ದೇನು ಅಂತ ಹೇಳ್ತೇನೆ. ಹಾಗಾದ್ರೆ ಇದೆಲ್ಲವೂ ಇದ್ರೆ ನಾವು ಹೇಗೆ ಈ ಒಂದು ವ್ಯವಸ್ಥೆ ಒಳಗೆ ಬಿಸ್ನೆಸ್ ಅನ್ನ ಮಾಡಬಹುದು. ನಾನು ಆಗ್ಲೇ ಹೇಳಿದೆ, ನಮಗೆ ಎಲ್ಲದಕ್ಕೂ ಕೂಡ ಹಣ ಅಂತ ಹೇಳುವಂತದ್ದು ಬೇಕು. ಆ ಹಣವನ್ನ ಹೇಗೆ ಪಡ್ಕೊಳ್ಳಿಕ್ಕೆ ಏನು ಅವಕಾಶ ಇದೆ, ಯಾವ ರೀತಿಯಲ್ಲಿ ನಾವು ಇದನ್ನ ಆ ಮಾಡಬಹುದು, ಇದರ ಬಗ್ಗೆ ಮುಂದಿನ ಅವಧಿಯಲ್ಲಿ ಕೊಡ್ತಿದ್ದೇನೆ. ಯಾವ ಬಿಸ್ನೆಸ್ ಅಂತ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಇರುವಂತಹ ಪುಸ್ತಕಗಳು ಹೇಳಿದೆ. ಅದ್ರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಹೇಳಿದೆ, ಅದ್ರ ಕೋರ್ಸ್ಗಳ ಬಗ್ಗೆ ಹೇಳಿದ್ದೆ, ಅದ್ರ ಜೊತೆಗೆ ಭಗವದ್ಗೀತೆ ಹೇಳಿದೆ. ಇದರಲ್ಲಿ ಯಾವ್ದಾದ್ರು ಒಂದು ಪ್ಯಾಕೇಜ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ ಇಂಡಿಪೆಂಡೆಂಟ್ ಎಜುಕೇಶನ್ ಕನ್ಸಲ್ಟೆಂಟ್ ಅಂತ ಹೇಳಿ ನಾವು ಕಂಪನಿ ಒಟ್ಟಿಗೆ ಅಧಿಕೃತವಾಗಿ ಈ ಒಂದು ವ್ಯವಸ್ಥೆ ಒಳಗೆ ಬಂದ ಹಾಗಾಗುತ್ತೆ. ಅಲ್ಲಿಂದ ನಮ್ಮ ಒಂದು ಬಿಸಿನೆಸ್ಸಿನ ಜರ್ನಿ ಆರಂಭ ಅಂತ ಹೇಳ್ಬೋದು. ಈ ಒಂದು ವ್ಯವಸ್ಥೆಯೊಳಗೆ ನಾವು ಮುಂದಡಿ ಇಡಲಿಕ್ಕೆ ಬೇಕಾದಂತಹ ಅವಕಾಶವನ್ನ ಕಂಪನಿ ನಮಗೆ ಮಾಡಿಕೊಡ್ತದೆ. ಯಾಕೆ ಹಾಗಾದ್ರೆ ಎಜುಟೆಕ್ ಅನ್ನೇ ನಾವು ಚೂಸ್ ಮಾಡಬೇಕು? ಇವತ್ತು ಸಮಾಜದಲ್ಲಿ ಅತ್ಯಂತ ಒಂದು ವೇಗವಾಗಿ ಬೆಳೆಯುವಂತಹ ಒಂದು, ಹಾಗಾಗಿ ಇದನ್ನ ನಾವು ಏನು ಯೋಚನೆ ಮಾಡದೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಅತ್ಯಂತ ಕನಿಷ್ಠವಾದಂತಹ ಒಂದು ಇನ್ವೆಸ್ಟ್ಮೆಂಟ್ನ ಮೂಲಕ, ಅಂದ್ರೆ ಹೂಡಿಕೆ ಮೂಲಕ ನಾವು ಇಂದು ಈ ವ್ಯವಸ್ಥೆ ಒಳಗೆ ಬರ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 15,000 ರೂಪಾಯಿಯನ್ನ ಹೂಡಿಕೆ ಮಾಡಿ ನಾವು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಅತ್ಯಂತ ಕನಿಷ್ಠ ಹೂಡಿಕೆಯ ಮೂಲಕ ದೊಡ್ಡ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಇರುವಂತಹ ಒಂದು ವೇದಿಕೆ ನಮ್ಮ ಈ ಒಂದು ಹೆಮ್ಮೆಯ ಎಜುಟೆಕ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ಯಾವುದೇ ರೀತಿಯ ಕನಿಷ್ಠ ಒಂದು ಪ್ರಯತ್ನ ಪಡೆಯುವಂತಹ ಒಂದು ಇಂಡಸ್ಟ್ರಿ ಯಾವುದು ಅಂತ ಕೇಳಿದ್ರೆ ಅದು ನನ್ನ ಹೆಮ್ಮೆಯ ಎಜುಟೆಕ್. ಹಾಗಾದ್ರೆ ಇನ್ಸ್ಟೆಂಟ್ ಪೇಮೆಂಟ್ ಅನ್ನು ಕೂಡ ನಾವು ಇದರಲ್ಲಿ ಪಡ್ಕೊಳ್ಬಹುದು. ನಾವಿವತ್ತು ಏನು ಇನ್ವೆಸ್ಟ್ ಮಾಡಿ ಈ ಒಂದು ವ್ಯವಸ್ಥೆ ಒಳಗೆ ಬಂದು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಸ್ಟಾರ್ಟ್ ಮಾಡ್ತೇವ, ಅಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಆರಂಭ ಮಾಡಿದ ತಕ್ಷಣ ನಾವು ನೇರವಾಗಿ ಹಣವನ್ನ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ರೀತಿಯ ಮೋಸಗಳಿಲ್ಲ, ವಂಚನೆಗಳಿಲ್ಲ. ನೇರವಾಗಿ ಹಣ ನಮ್ಮ ವ್ಯಾಲೆಟಿಗೆ ಬರುವಂತದ್ದು. ಆ ರೀತಿಯ ಅದ್ಭುತವಾದೊಂದು ಅವಕಾಶವನ್ನ ನಾನಿಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಪ್ರತಿ ದಿವಸ ನಮ್ಮ ಒಂದು ಏನು ಆದಾಯ ನಮ್ಮ ಕೈಯಲ್ಲಿದ್ರೆ ಎಷ್ಟು ಖುಷಿ ಅಲ್ವಾ? ಕನಿಷ್ಠ ಒಂದು 500 ರೂಪಾಯಿಂದ 10,000ದವರೆಗೆ ನಾವು ದುಡಿಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಒಳ್ಳೇದಲ್ಲ. ನಾನಿಲ್ಲಿ ಕೋಟಿಗಟ್ಟಲೆ ಬಗ್ಗೆ ನಾನು ಮಾತನಾಡುದಿಲ್ಲ, ಕೋಟಿಯ ವಿಚಾರಗಳನ್ನ ಮಾತಾಡುದಿಲ್ಲ. ಪ್ರತಿದಿನ ಒಂದು 500 ರೂಪಾಯಿಯ ಒಂದು ರೂಪಾಯಿಯನ್ನ ನಾವು ಹೇಗೆ ಪಡ್ಕೊಳ್ಬಹುದು? ಸಣ್ಣ ಒಂದು ಆರಂಭವನ್ನ ಮಾಡಿ ನಂತರ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಆದಾಯವನ್ನ ಹೇಗೆ ಪಡ್ಕೊಳ್ಬಹುದು, ಇದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕೋಟಿ ಮಾಡುವಂತದ್ದು ಬೇಡ, ಬದಲಾಗಿ ನಾನು 500 ರೂಪಾಯಿ ಹೇಗೆ ದುಡಿಬೇಕು, ಅಥವಾ 1,000 ರೂಪಾಯಿಯನ್ನ ಪ್ರತಿದಿನ ಹೇಗೆ ಪಡಿಬೇಕು, ಈ ಕನಿಷ್ಠ 2,000 ರೂಪಾಯಿಯನ್ನ ಈ ದಿನದಲ್ಲಿ ನಾನು ಹೇಗೆ ಪಡಿಬಹುದು ಅಂತ ಹೇಳೋದನ್ನ ನಾನಿಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ದಯವಿಟ್ಟು ಗಮನವಿಟ್ಟು ಕೇಳಿ. ನಾವಿಲ್ಲಿ ಏನ್ ಮಾಡ್ಬೇಕು? ಮನೆಗೆ ಬ್ಯಾಗ್ ಇಟ್ಕೊಂಡು ಹೋಗಿ ಸೇಲ್ ಮಾಡ್ಬೇಕಾ? ಖಂಡಿತ ಇಲ್ಲ. ಸ್ಟಾಪ್ ಸೆಲ್ಲಿಂಗ್, ಸ್ಟಾರ್ಟ್ ಶೇರಿಂಗ್. ನಾವಿಲ್ಲಿ ಶೇರ್ ಮಾಡಬೇಕು ಕೆಲಸವನ್ನ ನಾವು ಮಾಡ್ಲಿಕ್ಕಿಲ್ಲ. ಯಾರಿಗೆ ಹೋಗಿ ಪುಸ್ತಕವನ್ನ ನಾವು ಕೈಯಲ್ಲಿ ಕೊಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಪೇಮೆಂಟ್ ಅನ್ನ ನೇರವಾಗಿ ಕಂಪನಿ ಕೊಡುವಂತದ್ದು. ಇಲ್ಲಿ ಪ್ರಾಡಕ್ಟ್ಗಳು, ಪುಸ್ತಕಗಳು ನೇರವಾಗಿ ಪೋಸ್ಟಲ್ ಕೊರಿಯರ್ ಮೂಲಕ ಅವರ ಮನೆಗೆ ಬಂದು ತಲುಪುವಂತದ್ದು. ಹಾಗಾಗಿ ನಾವು ಯಾರಿಗೂ ಹಣದ ವ್ಯವಹಾರವನ್ನ ಒಬ್ಬರಿಂದ ಒಬ್ಬರಿಗೆ ಮಾಡ್ಲಿಕ್ಕಿಲ್ಲ. ಏನೇ ಇದ್ರೂ ಅವಕಾಶವನ್ನ ಕೊಡುವಂತದ್ದು, ಅವಕಾಶವನ್ನ ತಿಳಿಸುವಂತದ್ದು, ಆ ಮೂಲಕ ಅವರನ್ನ ನಮ್ಮ ಒಟ್ಟಿಗೆ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವಂತ ಕಾರ್ಯವನ್ನ ಮಾಡಿದ್ರೆ ಆಯ್ತು. ಹಾಗಾಗಿ ಯಾವುದೇ ಕಷ್ಟ ಇಲ್ಲ, ಯಾವುದೇ ತಲೆಬಿಸಿ ಇಲ್ಲ. ಅತ್ಯಂತ ಖುಷಿಯಿಂದ ಈ ಒಂದು ಕೆಲಸವನ್ನ ನಾವು ಸೇಲ್ ಮಾಡ್ಲಿಕ್ಕಿಲ್ಲ, ಶೇರ್ ಮಾಡುವಂತಹ ಒಂದು ಅದ್ಭುತವಾದ ಅವಕಾಶದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳುವಂಥದ್ದು ನನಗೆ ಹೆಮ್ಮೆ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಡೈಲಿ ಇನ್ಕಮ್ ಲಿಮಿಟ್ ಎಷ್ಟಿರ್ಬೋದು, ಹೇಗಿರ್ಬೋದು, ಇದರ ಬಗ್ಗೆ ನಾನು ಈಗ ಹೇಳ್ತೇನೆ. 7,999 ಒಂದು ಪ್ಯಾಕೇಜ್ ಯಾವುದೇ ಆಗಿರ್ಬೋದು, 1ನೇ ಕ್ಲಾಸಿನಿಂದ 8ನೇ ಕ್ಲಾಸಿನವರೆಗಿರುವಂತಹ ಪುಸ್ತಕ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂತಹ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂತಹ ಕಂಪ್ಯೂಟರ್ ಕೋರ್ಸ್ ಇರ್ಬೋದು. ಇದಕ್ಕೆ ಈ ಒಂದು ಪ್ಯಾಕೇಜ್ ಒಳಗೆ ನಾವು ಬಂದ್ರೆ 10,000 ರೂಪಾಯಿ ಡೈಲಿ ಇನ್ಕಮ್ ಅನ್ನ ನಾವು ಪಡಿಲಿಕ್ಕೆ ಅವಕಾಶ ಇದೆ.
ಇನ್ನು 12,999 ಭಗವದ್ಗೀತೆಯನ್ನ ನಾವು ಪರ್ಚೇಸ್ ಮಾಡಿ ಈ ವ್ಯವಸ್ಥೆ ಒಳಗೆ ಬಂದ್ರೆ ಪ್ರತಿದಿನ ನಮಗೆ 30,000ದವರೆಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ನಾವು ಪಡ್ಕೊಂಡ್ರೆ 14,999 ಪ್ಯಾಕೇಜ್ ಅನ್ನ ನಾವು ತಕೊಂಡು ಈ ಒಂದು ವ್ಯವಸ್ಥೆ ಒಳಗೆ ಬಂದ್ರೆ ಡೈಲಿ 30,000 ಕ್ಯಾಪಿಂಗ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ 100 BV 200 BV ಎಲ್ಲ ಕಾಣ್ತಾ ಇದೆ. ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದೊಂದು ಪಾಯಿಂಟ್ ಅಷ್ಟೇ. ಅದರ ಬಗ್ಗೆ ಏನು ಹೆಚ್ಚಿನ ತಲುಪಿಸಿ ಈಗ ಸದ್ಯಕ್ಕೆ ಬೇಡ. ಹಾಗಾದ್ರೆ ಯಾವ ರೀತಿಯಲ್ಲಿ ಇನ್ಕಮ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ? ಇಲ್ಲಿ ಎರಡು ಕ್ಯಾಟಗರಿಯಲ್ಲಿ ನಾವು ಇನ್ಕಮ್ ಅನ್ನು ಪಡ್ಕೊಳ್ಬಹುದು. ಒಂದು ದೈನಂದಿನ ಇನ್ಕಮ್, ತಕ್ಷಣಕ್ಕೆ ನಮಗೆ ಆದಾಯ ಸಿಗುವಂಥದ್ದು, ಈ ಕ್ಷಣವೇ ಆದಾಯ ಸಿಗುವಂಥದ್ದು. ಇನ್ನೊಂದು ಮಂತ್ಲಿ ಸ್ಯಾಲರಿ ಟೈಪ್ ಅಲ್ಲಿ 30 ದಿನ ನಾವು ಕೆಲಸ ಮಾಡಿದ ಮೇಲೆ ನಮಗೆ ಸಿಗುವಂತ ಇನ್ಕಮ್ ಅವಕಾಶ ಇದೆ. ಎಷ್ಟು ಖುಷಿ ಅಲ್ವಾ? ನಾವು ಹೀಗೆ ಬಿಸ್ನೆಸ್ ಮಾಡಿದ್ರೆ ಈ ಕ್ಷಣಕ್ಕೆ ನಮ್ಮ ಕಿಸೆಗೆ ಹಣ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡ್ಲಿಕ್ಕಿಲ್ಲ? ಖಂಡಿತ ಮಾಡ್ಬೋದು. ನಾನು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂತ ಅದ್ಭುತವಾದ ಅವಕಾಶ ಇದು. ಹಾಗಾದ್ರೆ ಅಷ್ಟು ಮಾತ್ರವಾ? ಖಂಡಿತ ಅಲ್ಲ. ಇನ್ಸ್ಟೆಂಟ್ ಇನ್ಕಮ್, ಮಂತ್ಲಿ ಇನ್ಕಮ್ ಯಾವ ರೀತಿ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಸ್ಪಾನ್ಸರ್ ಇನ್ಕಮ್ ಅಂತ ಇನ್ಸ್ಟೆಂಟ್ ಇನ್ಕಮ್ ಅಲ್ಲಿ ಸಿಗುತ್ತೆ. ನಾವು ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಸ್ಪಾನ್ಸರ್ ಮಾಡಿದ ತಕ್ಷಣ ನಮಗೆ ಸಿಗುವಂತದ್ದು. ಇನ್ನೊಂದು GMP ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅಂತ ಹೇಳೋ ಇನ್ಕಮ್ ನಮಗೆ ಸಿಗುತ್ತೆ. ಇನ್ನೊಂದು ರ್ಯಾಂಕ್ ಅಂಡ್ ರಿವಾರ್ಡ್ಸ್, ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ರ್ಯಾಂಕ್ಗಳಿದೆ, ಅದಕ್ಕೆ ಬೇಕಾದಂತಹ ರಿವಾರ್ಡ್ಸ್ ಅನ್ನು ಕೂಡ ಕಂಪನಿ ನಮಗೆ ಕೊಡುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳುವಂಥದ್ದು ಅತ್ಯಂತ ಕನಿಷ್ಠ ಒಂದು ಯಾರು ಜಾಯ್ನ್ ಆಗುತ್ತೆ ಆ ರ್ಯಾಂಕ್ ಇಂದ ತೊಡಗಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ ವ್ಯಕ್ತಿಗಳಿಗೂ ಕೂಡ ಸಿಗುವಂತಹ ಒಂದು ಮಂತ್ಲಿ ಇನ್ಕಮ್ ಅದು. ಅದ್ರ ಜೊತೆ ರಾಯಲ್ಟಿ ಬೋನಸ್ ಅಂತ ಹೇಳುವಂತಹದ್ದು, ಅದ್ರ ಜೊತೆ ರೀಪರ್ಚೇಸ್ ಬೋನಸ್ ಅಂತ ಹೇಳುವಂತಹ ಒಟ್ಟು 6 ರೀತಿಯ ಬೇರೆ ಬೇರೆ ಇನ್ಕಮ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದ್ರ ಬಗ್ಗೆ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ, ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ನಾನು ಇದನ್ನ ಹೇಳ್ತಾ ಹೋಗುವುದಿಲ್ಲ, ಬದಲಾಗಿ ಸೂಕ್ಷ್ಮವಾಗಿ ಇದನ್ನು ನಿಮಗೆ ತಿಳಿಸುವಂತ ಕಾರ್ಯವನ್ನ ನಾನು ಮಾಡ್ತಾ ಹೋಗ್ತೇನೆ. ಯಾವುದಾದ್ರೂ ಒಂದು ಕೋರ್ಸ್ ಅನ್ನ ನಾನು ಪಡ್ಕೊಂಡೆ, 7,900 999 ಒಂದು ಕೋರ್ಸ್ ಅನ್ನ ನಾನು ಪಡ್ಕೊಂಡೆ, ಅಥವಾ ನಾನು ಇನ್ನೊಬ್ಬರಿಗೆ ಸ್ಪಾನ್ಸರ್ ಮಾಡಿದ್ದೆ. ನನಗೆ ಸಿಗುವಂತದ್ದು 500 ರೂಪಾಯಿ. ನಾನು ಹಾಗೆ ಹೇಳಿದಲ್ಲ, ದಿನದಲ್ಲಿ 500 ರೂಪಾಯಿನ 1,000 2,000 ರೂಪಾಯಿನ ನಾನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳೋದನ್ನ ನಿಮಗೆ ಕಲಿಸಿಕೊಡ್ತೇನೆ ಹೇಳಿದ್ದೆ. ಇದನ್ನೇ ನಾವು ಈ ವ್ಯವಸ್ಥೆ ಒಳಗೆ ಬಂದ್ವಿ. ನಮ್ಮ ನೆರೆ ಮನೆಯಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿ 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ನಾವು ಈ ಪುಸ್ತಕವನ್ನ ಪರಿಚಯಿಸಿ ಅವನಿಗೆ ಪುಸ್ತಕವನ್ನ ಕಂಪನಿಯಿಂದ ಪರ್ಚೇಸ್ ಮಾಡಿಸುವ ಹಾಗೆ ನಾವು ಮಾಡಿದ್ದಕ್ಕೆ ನಮಗೆ ಕಂಪನಿ 500 ರೂಪಾಯಿಯನ್ನ ತಕ್ಷಣಕ್ಕೆ ಆದಾಯವನ್ನ ಕೊಡುವಂತ ಕಾರ್ಯವನ್ನು ಮಾಡ್ತಾರೆ. ಅದು ಸ್ಪಾನ್ಸರಿಂಗ್ ಇನ್ಕಮ್ ಅಂತ ನಾವು ಕರೀತೇವೆ. ಇನ್ನು ಯಾರೋ ಒಂದು 10ನೇ ಕ್ಲಾಸಿನ ವಿದ್ಯಾರ್ಥಿಗೆ ನಾವು ಪುಸ್ತಕವನ್ನು ಕೊಟ್ಟೆವು ಅಂತ ಆದ್ರೆ ತಕ್ಷಣಕ್ಕೆ ನಮಗೆ 1,000 ರೂಪಾಯಿ ಸಿಗುತ್ತೆ. ಅದೇ ಅಥವಾ ಭಗವದ್ಗೀತೆಯ ಬಗ್ಗೆ ಅದ್ಭುತವಾದಂತಹ ಒಂದು ಆಸಕ್ತಿ ಉಳ್ಳ ವ್ಯಕ್ತಿಗಳು ನಮಗೆ ಸಿಗ್ತಾರೆ, ಅವರಿಗೆ ನಾವು ಒಂದು ಭಗವದ್ಗೀತೆಯನ್ನು ಕೊಟ್ಟೆವು ಅಂತ ಹೇಳಿದ್ರೆ ತಕ್ಷಣಕ್ಕೆ 2,500 ರೂಪಾಯಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನ ನಾನು ಹೇಳಿದೆ. ದಿನಕ್ಕೆ 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿಯನ್ನ ಪಡ್ಕೊಳ್ಳುವಂತಹ ಒಂದು ವಿಚಾರವನ್ನ ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದು ಇದನ್ನೇ. ಹಾಗಾಗಿ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಾವು ಇನ್ನೊಬ್ಬರಿಗೆ ಈ ವಿಚಾರವನ್ನ ತಿಳಿಸುವಂತದ್ದು ಮಾತ್ರ. ತಿಳಿಸಿದ್ದಕ್ಕೆ ಕಂಪನಿ ನಮಗೆ ತಕ್ಷಣಕ್ಕೆ ಇಂತಹ ಅವಕಾಶವನ್ನು ಕೊಟ್ಟಿದೆ. ಇದು ನಮಗೆ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಇವತ್ತು 500 ರೂಪಾಯಿ ಬೇಕಾ? ಒಂದು ಕೋರ್ಸ್ ಅನ್ನ ನೀವು ಪ್ರಮೋಟ್ ಮಾಡಿ. ಅಲ್ಲ 1,000 ರೂಪಾಯಿ ಬೇಕಾ? 2 ಕೋರ್ಸ್ ಅನ್ನು ಪ್ರಮೋಟ್ ಮಾಡಿ. ಅಲ್ಲ 2,500 ರೂಪಾಯಿ ಬೇಕಾ? ಒಂದು ಭಗವದ್ಗೀತೆಯನ್ನ ಪ್ರಮೋಟ್ ಮಾಡಿ. ಅಲ್ಲ ನನಗೆ ಇವತ್ತು ಒಂದು 5,000 ರೂಪಾಯಿ ಬೇಕಾ? 2 ಭಗವದ್ಗೀತೆಯನ್ನ ಪ್ರಮೋಟ್ ಮಾಡಿ. 5,000 ಅಲ್ಲ, 6,000 ರೂಪಾಯಿ ನಿಮಗೆ ಸಿಗುತ್ತೆ. ಅದೇ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅಂತ ಹೇಳುವಂತದ್ದಿದೆ. ನಾನು ಒಂದು ವಿದ್ಯಾರ್ಥಿಗೆ 1ನೇ ಕ್ಲಾಸಿನಿಂದ 8ನೇ ಕ್ಲಾಸಿನವರೆಗೆ ಇರುವ ಯಾವುದೋ ಒಂದು ಪುಸ್ತಕವನ್ನ ಕೊಟ್ಟೆ, ಪಕ್ಕದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೂ ನಾನು ಇನ್ನೊಂದು ಪುಸ್ತಕವನ್ನು ಕೊಟ್ಟೆ ಅಂತ ಆದ್ರೆ ನನಗೆ ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅಲ್ಲಿ ಇಂತಹ ಅವಕಾಶ. 10ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿಗೆ ನಾನು 2 ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಟ್ಟೆ ಅಂತ ಹೇಳಿದ್ರೆ 2,000 ರೂಪಾಯಿಯನ್ನ ಪಡ್ಕೊಳ್ಳುವ ಅವಕಾಶ ಇದೆ. ಅದ್ರ ಜೊತೆಗೆ ಇನ್ಸ್ಟಂಟ್ ಇನ್ಕಮ್ ಬೇರೆ. ಈ ರೀತಿಯಲ್ಲಿ ಅದ್ಭುತವಾದ ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅನ್ನು ಕೂಡ ಕಂಪನಿ ನನಗೆ ಮಾಡಿಕೊಡ್ತದೆ. ಇನ್ನು ರ್ಯಾಂಕ್ ಅಂಡ್ ರಿವಾರ್ಡ್, ನಾನಾಗ್ಲೇ ಹೇಳಿದೆ ಕಂಪನಿ ಸಾಕಷ್ಟು ರ್ಯಾಂಕ್ ಅನ್ನ ಮತ್ತು ರಿವಾರ್ಡ್ ಅನ್ನ ನಮಗೆ ಕೊಡ್ತಾ ಹೋಗ್ತದೆ. ಈ ರ್ಯಾಂಕ್ ಅಂಡ್ ರಿವಾರ್ಡ್ ಸ್ಟಾರ್ ಇಂದ ಆರಂಭ ಆಗುತ್ತೆ. ಸ್ಟಾರ್ ಇದೆ, ಅಡ್ವೈಸರ್ ಇದೆ, ಸೀನಿಯರ್ ಅಡ್ವೈಸರ್ ಇದೆ, ರೀಜನಲ್ ಅಡ್ವೈಸರ್ ಇದೆ, ಝೋನಲ್ ಅಡ್ವೈಸರ್ ಅಂತ ಹೇಳುವಂತದ್ದು ಇದೆ, ಡೈರೆಕ್ಟರ್ ಅಂತ ಹೇಳುವಂತಹ ಹಂತ ಇದೆ. ಆನಂತರ ರೀಜನಲ್ ಡೈರೆಕ್ಟರ್ 2,50,000 BV ಗಳನ್ನ ಪಡ್ಕೊಂಡ್ರೆ ಬಿಸ್ನೆಸ್ ಪಾಯಿಂಟ್ ಅದು ಅದೇನೇ ಇರ್ಲಿ, ಅದ್ರ ಬಗ್ಗೆ ತಲುಪಿಸಬೇಡ.
ಆ ಒಂದು ಹಂತಕ್ಕೆ ತಲುಪಿದ್ರೆ ನಿಮಗೆ 25 ಲಕ್ಷದವರೆಗೆ ಅರ್ನಿಂಗ್ ಅನ್ನ ಕಂಪನಿ ನಿಮಗೆ ಮಾಡಿಕೊಡುತ್ತೆ. ಅದ್ರ ಜೊತೆಗೆ 1.5 ಲಕ್ಷ ನಿಮಗೆ ರಿವಾರ್ಡ್ ಅನ್ನು ಕೂಡ ಕಂಪನಿ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಪಡ್ಕೊಂಡಿದ್ದಾರೆ. ಹಾಗಾಗಿ ಝೋನಲ್ ಡೈರೆಕ್ಟರ್ ಹಂತಕ್ಕೆ ತಲುಪಿದ್ರೆ ಇನ್ನಷ್ಟು ಜಾಸ್ತಿ ಪಡ್ಕೊಳ್ಳುವ ಅವಕಾಶ ಇದೆ. ನ್ಯಾಷನಲ್ ಕ್ರೌನ್ ಅಂಬಾಸಿಡರ್, ಡಬಲ್ ಕ್ರೌನ್ ಅಂಬಾಸಿಡರ್, ಟ್ರಿಪಲ್ ಕ್ರೌನ್ ಅಂಬಾಸಿಡರ್, ಹೀಗೆ 4,76,76,500 ಕೇವಲ ರಿವಾರ್ಡ್, ಒಂದು ರಿವಾರ್ಡ್ ಅಲ್ಲಿ ಪಡ್ಕೊಳ್ಳುವಂತಹ ಅವಕಾಶ ಈ ಒಂದು ಕಂಪನಿಯಲ್ಲಿ ನಮಗಿದೆ. ಇದರ ಬಗ್ಗೆ ಎಲ್ಲ ನಾನು ಸವಿವರವಾಗಿ ಹೇಳುವುದಿಲ್ಲ, ಹೇಳಿದ್ರೆ ಯಾರಿಗೂ ಅರ್ಥವೂ ಆಗುದಿಲ್ಲ. ಅದರ ಬದಲಾಗಿ ಇಂತಹ ಅವಕಾಶ ಇದೆ ಅಂತ ಹೇಳುವುದನ್ನಷ್ಟೇ ನಾನು ನಿಮಗೆ ತಿಳಿಸಿಕ್ಕೆ ಹೋಗ್ತೇನೆ. ಇದನ್ನೆಲ್ಲ ಮಾಡಿಕ್ಕೆ ಯಾವುದೇ ರೀತಿಯ ಟೈಮ್ ಲಿಮಿಟ್ ಅಂತ ಹೇಳುವುದಿಲ್ಲ. ತಕ್ಷಣಕ್ಕೆ ಈ ಎಲ್ಲ ಹಣವನ್ನು ನಾವು ಪಡ್ಕೊಳ್ಳುವ ಅವಕಾಶ ಇದೆ. ಕೇವಲ 2% TDS ಮಾತ್ರ ಕಂಪನಿ ಡಿಡಕ್ಟ್ ಮಾಡುವಂಥದ್ದು, ಅದಕ್ಕಿಂತ ಹೆಚ್ಚು ಏನನ್ನು ಡಿಡಕ್ಟ್ ಮಾಡುವುದಿಲ್ಲ. ನಮಗೆ ಅಡ್ಮಿನ್ ಚಾರ್ಜಸ್ ಯಾವುದು ಹೋಗುದಿಲ್ಲ. ಹಾಗಾಗಿ 100ಕ್ಕೆ 100 ಆದಾಯವನ್ನು ಪಡ್ಕೊಳ್ಳುವಂತ ಅವಕಾಶ ಇದೆ. ಇನ್ನು ಬಿಸಿನೆಸ್ ಡೆವಲಪ್ಮೆಂಟ್ ಬೋನಸ್, ಇದೊಂದು ಅದ್ಭುತವಾದ ಅವಕಾಶ ಕಂಪನಿ ಮಾಡಿಕೊಟ್ಟಿದೆ. 4ನೇ ಒಂದು ಇನ್ಕಮ್. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಜೊತೆ ಸೇರಿ ಒಂದಷ್ಟು ತಂಡವನ್ನ ಗಟ್ಟಿ ಮಾಡಿದ ನಂತರ ಒಂದಷ್ಟು ಲೀಡರ್ಸ್ ಗಳಿಗೆ ಮಾತ್ರ ಬೇರೆ ಬೇರೆ ಕಂಪನಿಯಲ್ಲಿ ಈ ಒಂದು ಅವಕಾಶ ಬಿಸಿನೆಸ್. ನಮ್ಮ ಕಂಪನಿಯ ನಮ್ಮ CMD ಸರ್ ಹೇಳ್ತಾರೆ, ಇಲ್ಲಿ ಯಾರೆಲ್ಲ ತಳಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಬಿಸಿನೆಸ್ ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳುವಂಥದ್ದು ಸಿಗ್ಬೇಕು. ಆ ಕಾರಣಕ್ಕಾಗಿ ಸ್ಟಾರ್ ರ್ಯಾಂಕ್ ಅಲ್ಲಿ ಇರುವವರು, ಅಡ್ವೈಸರ್ ರ್ಯಾಂಕ್ ಅಲ್ಲಿ ಇರುವುದು, ರೀಜಿಯನಲ್ ಮತ್ತು ಝೋನಲ್ ಅಡ್ವೈಸರ್, ಇವರೆಲ್ಲರಿಗೂ ಕೂಡ ಕಂಪನಿಯ ಟರ್ನ್ ಓವರ್ನ 1% ಅನ್ನ ಕಂಪನಿ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನು ಫಸ್ಟ್ ಪರ್ಚೇಸ್ ರಾಯಲ್ಟಿ ಬೋನಸ್ ಅಂತ ಹೇಳುವಂತದ್ದು ಇದೆ. ಈ ಫಸ್ಟ್ ಪರ್ಚೇಸ್ ರಾಯಲ್ಟಿ ಬೋನಸ್ ಯಾರಿಗೆ ಅಂತ ಹೇಳಿದ್ರೆ ಎಜುಟೆಕ್ ಝೋನಲ್ ಡೈರೆಕ್ಟರ್ಗೆ ಕ್ರಮವಾಗಿ 1%, 2% ಮತ್ತು 3% ಅನ್ನ ಕಂಪನಿ ಕೊಡ್ತಾ ಹೋಗ್ತದೆ. ಇದು ಇನ್ನೊಂದು ಅದ್ಭುತವಾದಂತಹ ಒಂದು ಇಲ್ಲಿ ಸಿಗುವಂತಹ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ರೀಪರ್ಚೇಸ್ ಬೋನಸ್. ಈ ರೀಪರ್ಚೇಸ್ ಬೋನಸ್ ಅಂದ್ರೆ ಏನು, ಇದರ ಬಗ್ಗೆ ಒಂದು ಸೂಕ್ಷ್ಮವಾಗಿ ವಿಚಾರವನ್ನ ನಾನು ಹೇಳಿಕ್ಕೆ ಹೋಗ್ತೇನೆ. ನನ್ನ ಮಗ ಒಂದು 8ನೇ ಕ್ಲಾಸ್ ಅಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ನಾನು ಅವನಿಗೆ 8ನೇ ಕ್ಲಾಸಿನ ಪುಸ್ತಕವನ್ನ ಕೊಟ್ಟೆ. ಅವ ಓದಿ ಉತ್ತಮ ರ್ಯಾಂಕ್ ಅನ್ನ ಪಡ್ಕೊಂಡ. ಅವನಿಗೆ ಎಜುಟೆಕ್ ಪುಸ್ತಕ ಖುಷಿ ಆಯ್ತು. ಅವ ಮುಂದಿನ ವರ್ಷ 9ನೇ ಕ್ಲಾಸಿಗೆ ಹೋಗ್ತಾನೆ. 9ನೇ ಕ್ಲಾಸಿಗೆ ಹೋದಾಗ ಮತ್ತೆ ಅವ 9ನೇ ಕ್ಲಾಸಿನ ಪುಸ್ತಕವನ್ನ ಖರೀದಿ ಮಾಡ್ತಾನೆ. ಇದನ್ನ ರೀಪರ್ಚೇಸ್ ಅಂತ ಹೇಳ್ತಾರೆ. ಇದಕ್ಕಾಗಿ ಕಂಪನಿ ನನಗೆ ಬೋನಸ್ ಅನ್ನ ಕೊಡ್ತದೆ. ರೀಪರ್ಚೇಸ್ ಮಾಡಿದ್ದಕ್ಕಾಗಿ ಬೋನಸ್ ಅನ್ನ ಕೊಡ್ತದೆ. ಅದ್ರ ಜೊತೆಗೆ ಫ್ಲಾಟ್ ಡಿಸ್ಕೌಂಟ್ ಅನ್ನ 25% ಡಿಸ್ಕೌಂಟ್ ಮಾಡಿ ಆ ಪುಸ್ತಕವನ್ನ ನಾನು ನನ್ನ ಮಗನಿಗೆ ಕೊಡಿಸುವಂತ ಅವಕಾಶವನ್ನ ಕಂಪನಿ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈ ವರ್ಷ ನೀನು 8ನೇ ಕ್ಲಾಸಿನ ಪುಸ್ತಕವನ್ನ ಖರೀದಿ ಮಾಡಿದ್ದಿ, ಬರುವ ವರ್ಷ ಮುಂದಿನ ವರ್ಷ 9ನೇ ಕ್ಲಾಸಿನದ್ದನ್ನ ಖರೀದಿ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಿನಗೆ 25% ಪುಸ್ತಕದಲ್ಲಿ ಡಿಸ್ಕೌಂಟ್ ಅನ್ನ ನಾನು ಕೊಡ್ತೇನೆ ಅಂತ ಹೇಳಿ ಕಂಪನಿ ಫ್ಲಾಟ್ ಡಿಸ್ಕೌಂಟ್ ಅನ್ನ ಕೊಡ್ತದೆ. ಅದರ ಜೊತೆಗೆ ಏನು ಆ ಒಂದು ಪುಸ್ತಕವನ್ನ ಪಡ್ಕೊಂಡ ₹90 ಪುಸ್ತಕದ ಮುಖಬೆಲೆ ಇದ್ರೆ 6,000ಕ್ಕೆ ಸಿಗುವ ಹಾಗೆ ಮಾಡ್ತಾರೆ ಕಂಪನಿ. ಅದೇ 12,999 ಇರುವಂತಹ ಪುಸ್ತಕ 9,750ಕ್ಕೆ ಸಿಗುತ್ತೆ. ಅದೇ ಏನು 15,000 ಇರುವಂತದ್ದು ಪುಸ್ತಕ 11,000ಕ್ಕೆ ಸಿಗುವಂತ ಕಾರ್ಯ ಮಾಡ್ತಾರೆ. ಇನ್ನು ಅದರಲ್ಲಿ ಬೋನಸ್ ಏನಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಇದರಲ್ಲಿ ಯಾರು ಇದನ್ನ ಶೇರ್ ಮಾಡ್ತಾ ಹೋಗ್ತಾರೆ, ಈ ಒಂದು ಅವಕಾಶವನ್ನು ಇನ್ನೊಬ್ಬರಿಗೆ ಕೊಡ್ತಾ ಹೋಗ್ತಾರಲ್ಲ, ಅವರಿಗೆ ಕಂಪನಿ 40%ನವರೆಗೆ ರಿವಾರ್ಡ್ ಅನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾರೆ. ಇದು ಬೇರೆ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಅದೇನು ಸಿಕ್ಕಿದ್ರು ಕೂಡ ನನ್ನ ಹೆಮ್ಮೆಯ ಎಜುಟೆಕ್ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವಾಗ ಬೇಕೋ ಅದನ್ನ ನಾವು ಪಡ್ಕೊಳ್ಳುವಂತಹ ಅವಕಾಶ ಇದೆ. ಒಂದಷ್ಟು ಕ್ರೈಟೀರಿಯಾ ಇದೆ, ಅದನ್ನ ಮತ್ತೆ ತಿಳ್ಕೊಳ್ಳುವ. ಇಷ್ಟು ಮಾತ್ರ ಅಲ್ಲ, ಕಂಪನಿ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ ಅನ್ನು ಕೂಡ ಕಂಪನಿ ಇವತ್ತು ಕೊಡ್ತಾ ಇದೆ. ಒಂದಷ್ಟು ಜನಕ್ಕೆ ನಾವು ಪುಸ್ತಕವನ್ನ ಕೊಟ್ಟು, ಒಂದಷ್ಟು ಜನಕ್ಕೆ ಅವಕಾಶವನ್ನು ಕೊಟ್ಟು, ಒಂದಷ್ಟು ಜನಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡುವುದಕ್ಕಾಗಿ ಕಂಪನಿ ಮಲೇಷ್ಯಾ ಟೂರ್ ಅನ್ನು ಕೂಡ ಈಗ ಅನೌನ್ಸ್ ಮಾಡಿದೆ. ಸಾಕಷ್ಟು ಜನಕ್ಕೆ ವಿದೇಶ ಪ್ರವಾಸವನ್ನು ಮಾಡಿ ಅನುಭವ ಇರಲಿಕ್ಕಿಲ್ಲ, ಆದ್ರೆ ಈ ಒಂದು ವ್ಯವಸ್ಥೆ ಒಳಗೆ ಬಂದು ಕಲಿಕೆಯ ಜೊತೆಗೆ ಗಳಿಕೆ ಪ್ರವಾಸ, ದೇಶಿ ಪ್ರವಾಸ ಎಲ್ಲವನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶ ಕಂಪನಿ ಮಾಡಿಕೊಟ್ಟಿದೆ. ಹಾಗಾದ್ರೆ ನಾವು ಏನು ಮಾಡಬೇಕು, ಇದೆಲ್ಲವನ್ನ ಹೇಗೆ ಮಾಡಬೇಕು ಅಂತ ಹೇಳುವುದಕ್ಕೆ ಅದ್ಭುತವಾದಂತಹ ಒಂದು ತಂಡ ನಮಗೆ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ವಿಷನ್ ಅಕಾಡೆಮಿ ಅಂತ ಹೇಳುವಂತ ಒಂದು ಸಂಸ್ಥೆ ಮಂಗಳೂರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ವಿಷನ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಒಬ್ರು
ಲಾಯರ್, ಅಡ್ವೊಕೇಟ್ ಅಂತ ನಾವು ಕರಿತೇವೆ, ಅಡ್ವೊಕೇಟ್ ರಾಲ್ಫ್ ಸ್ಕ್ವೇರ್, ಇನ್ನೊಬ್ಬರು ಡೆಂಟಿಸ್ಟ್ ಡಾಕ್ಟರ್ ಅವರು ಸಚಿನ್ ಫರ್ನಾಂಡಿಸ್. ಈ ಇಬ್ರು ವ್ಯಕ್ತಿಗಳು ಈ ಒಂದು ವಿಷನ್ ಅಕಾಡೆಮಿ ಅಂತ ಹೇಳುವ ಸಂಸ್ಥೆಯ ರೀತಿಯ ತರಬೇತಿಯನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಅವಕಾಶವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅವರು ಹೇಗೆ ಈ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಎಲ್ಲದಕ್ಕೆ ಸೂಕ್ತ ಮಾರ್ಗದರ್ಶನವನ್ನ ಕೊಡ್ತಾ ಪ್ರತಿನಿತ್ಯ ಅವರಿಗೆ ಬೇಕಾದ ತರಬೇತಿಯನ್ನು ಕೊಡ್ತಾ ಹೋಗ್ತಾರೆ. ಅವರ ಬೆಂಬಲಕ್ಕೆ ನಿಂತವರು ಕ್ಯಾಬಿನೆಟ್ ಮೆಂಬರ್ಗಳು. ಇಲ್ಲಿ ನಾರಾಯಣ ಕುಡುವ ಸರ್ ಅಂತ ಇದ್ದಾರೆ, ರಾಮಕೃಷ್ಣ ಸರ್ ಅಂತ ಇದ್ದಾರೆ, ಸ್ಮಿತಾ ಮೇಡಮ್ ಅಂತ ಇದ್ದಾರೆ, ಪ್ರಕಾಶ್ ನಾಯಕ್ ಅಂತ ಇದ್ದಾರೆ, ಸುಹಾಸ್ ರಾವ್ ಅಂತ ಇದ್ದಾರೆ, ನಾನಿದ್ದೇನೆ, ಹರೀಶ್ ಜೊತೆಗೆ ಹರ್ಷ ಇದ್ದಾರೆ, ದೀಪಾ ಮೇಡಮ್ ಇದ್ದಾರೆ. ಇಷ್ಟು ಜನ ಕ್ಯಾಬಿನೆಟ್ ಮೆಂಬರ್ಗಳು ಇವರ ಜೊತೆಗೆ ಸಾಥ್ ಕೊಟ್ಟು ಎಲ್ಲರನ್ನ ಎಜುಕೇಟ್ ಮಾಡುವಂತಹ, ಎಲ್ಲರಿಗೆ ಶಿಕ್ಷಣ ಕೊಡುವಂತಹ, ಎಲ್ಲರಿಗೆ ಆರ್ಥಿಕ ಸ್ವಾತಂತ್ರ್ಯದ ಹಾದಿಯನ್ನು ತೋರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಇದಕ್ಕೆ ಬೇಕಾದಂತಹ ತರಬೇತಿಗಳನ್ನ ನಿರಂತರವಾಗಿ ಕೊಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಮಲೇಷ್ಯಾ ಟೂರ್ ಇರ್ಬೋದು ಅಥವಾ ಇದರಲ್ಲಿ ಸಾಧನೆಯನ್ನ ಮಾಡಿ ದಿನಕ್ಕೆ ಕನಿಷ್ಠ 500 ರೂಪಾಯಿನ 1,000 ಆದಾಯವನ್ನು ಪಡ್ಕೊಳ್ಬೇಕು. ನಿಮಗೆ ಅದ್ಭುತವಾದ ಅವಕಾಶವನ್ನ ಯಾರೆಲ್ಲ ಇಲ್ಲಿ ಬಂದಿದ್ದೀರಿ ನಿಮಗೆಲ್ಲರಿಗೂ ಅದ್ಭುತವಾದಂತಹ ಅವಕಾಶವನ್ನ ನಾನು ಕೊಡ್ತಾ ಇದ್ದೇನೆ. ನಿಮ್ಮ ಡೈರಿಯಲ್ಲಿ ಇದನ್ನ ನೋಟ್ ಮಾಡ್ಕೊಳ್ಳಿ. 4ನೇ ತಾರೀಕು ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ಕಾಣುವಂತಹ, ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ಕಾಣುವಂತಹ ಒಂದು ಅವಕಾಶ ಇದೆ. ಇಲ್ಲಿ ಬಂದ ಇಷ್ಟು ಜನಕ್ಕೆ ನಾನು ಈ ಅವಕಾಶವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾದ ಅವಕಾಶ, ಯಾರು ಮಿಸ್ ಮಾಡಬೇಡಿ. ನೀವು ಅವರಿಗೆ ಬನ್ನಿ, ನಿಮಗೆ ಬೇಕಾದಂತಹ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಒಳಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ಕೊಡುವಂತಹ ಕಾರ್ಯವನ್ನ ನಾವೆಲ್ಲ ಮಾಡ್ಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇಷ್ಟು ಹೊತ್ತು ನನ್ನ ಮಾತುಗಳನ್ನ ಕೇಳಿದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ಶಿರವಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಇನ್ನೇನಾದ್ರು ನಿಮಗೆ ಕೇಳಬೇಕು ಅಂತ ಇದ್ರೆ, ಯಾರು ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾರ ಅವರಲ್ಲಿ ಮಾತಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಓವರ್ ಟು ಭವ್ಯ ಮೇಡಮ್, ಪ್ಲೀಸ್ ವೆಲ್ಕಮ್. ಭವ್ಯ ಮೇಡಮ್, ಎಸ್ ಸರ್, ಓವರ್ ಟು ಯು. ಯಾರಿಗಾದ್ರೂ ಏನಾದ್ರು ಥ್ಯಾಂಕ್ ಯು. ಎಸ್ ಸರ್, ಯಾರಿಗಾದ್ರೂ ಇಷ್ಟೊಂದು ಸರ್ ಏನ್ ಹೇಳಿದ್ರು ಅದ್ರ ಬಗ್ಗೆ ಏನಾದ್ರು ಡೌಟ್ ಅಥವಾ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಅಥವಾ ನೀವು ಚಾಟ್ ಬಾಕ್ಸ್ ನಲ್ಲಿ ಕೂಡ ಮೆಸೇಜಸ್ ಅನ್ನ ಹಾಕ್ಬೋದು. 1 ನಿಮಿಷ ಟೈಮ್ ಕೊಡ್ತೇನೆ. ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಆಸಕ್ತಿ ಇದೆಯಾ, ಇಷ್ಟ ಆಯ್ತಾ ಅಥವಾ ಅದರ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಅಥವಾ ಏನಾದ್ರು ಸಂದೇಹಗಳಿದೆ ಅದರ ಬಗ್ಗೆ ಕೂಡ ಕೇಳಲಿಕ್ಕೆ ಅವಕಾಶ. ಓಕೆ ಭವ್ಯ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಎಸ್, ಇವತ್ತಿನ ಸೆಷನ್ ಬಗ್ಗೆ ಯಾರಿಗಾದ್ರೂ ಒಪಿನಿಯನ್ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಪಿನಿಯನ್ ಅನ್ನ ಹೇಳ್ಬೋದು. ಎಸ್ ಮ್ಯಾಮ್, ಹರೀಶ್ ಅವರ ಒಂದು ಸೆಷನ್ ತುಂಬಾ ಚೆನ್ನಾಗಿತ್ತು. ಎಕ್ಸಲೆಂಟ್ ಆಗಿ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅರ್ಥ ಆಗಂಗೆ ಹೇಳಿದ್ರು. ಐ ಥಿಂಕ್ ಇಲ್ಲಿ ವೀಕ್ಷಕರು ರೈಟ್ ಅಬೌಟ್ 73 ಪೀಪಲ್ ಇದ್ದಾರೆ. ಅವ್ರು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಬಿಸ್ನೆಸ್ ನ ಮತ್ತೆ ಹೇಗೆ ನಾವು ಎಜುಕೇಶನ್ ಫೀಲ್ಡ್ ಅಲ್ಲಿ ನಾವು ಎಲ್ಲರಿಗೂ ಹೆಲ್ಪ್ ಇದ್ ಮಾಡ್ಬೋದು, ಮಕ್ಕಳಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ಸರ್ ಹರೀಶ್ ಅವರೇ. ಎಸ್, ಥ್ಯಾಂಕ್ ಯು ಹರ್ಷ ಸರ್. ಹರೀಶ್ ಸರ್, ಒಂದು ಕ್ವೆಶನ್ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಮಲೇಷ್ಯಾ ಅಚೀವ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಆಲ್ರೆಡಿ ಫಾರಿನ್ ಟ್ರಿಪ್ ಅಥವಾ ಡೊಮೆಸ್ಟಿಕ್ ಟೂರ್ ಕೂಡ ಇದರಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಸೊ ಈಗ ಕಂಪನಿ ಏನ್ ಮಾಡಿದೆ, ಮಲೇಷ್ಯಾ ಅಂತ ಒಂದು ಟೂರ್ ಅನ್ನ ಬಿಟ್ಟಿದೆ ಅಲ್ವಾ? ಇದರ ಒಂದು ಇನ್ಫಾರ್ಮೇಶನ್ ಒಂದು ಶಾರ್ಟ್ ಆಗಿ ಹೇಳಿದ್ರೆ ಒಳ್ಳೇದಿತ್ತು. ಎಸ್, ಥ್ಯಾಂಕ್ ಯು ಮೇಡಮ್. ಕಂಪನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿಕ್ಕಿರುವಂತಹ ಒಂದು ದೊಡ್ಡ ಅವಕಾಶವನ್ನು ಕಂಪನಿ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡ್ಕೊಂಡಾಗ ನಮ್ಮ ಸಾಮಾಜಿಕ ಒಂದು ಏನು ಸ್ಟೇಟಸ್ ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ನಾವು ಸದೃಢರಾಗ್ಲಿಕ್ಕೆ ಸಾಧ್ಯ ಇದೆ. ಈ ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ಏನೇನಿದೆ, ಹೊರದೇಶದಲ್ಲಿ ಜೀವನ ಶೈಲಿಗಳು ಯಾವ ತರ ಇದೆ, ಎಲ್ಲವನ್ನ ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಕಂಪನಿ ಒಂದು ಯೋಜನೆ. ಅದಕ್ಕಾಗಿ
ಕನಿಷ್ಠ ಅತ್ಯಂತ ಅದ್ಭುತವಾದಂತಹ ಮಲೇಷ್ಯಾ ಟೂರ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕಂಪನಿ ಮಾಡಿಕೊಟ್ಟಿದೆ. 4,000 ಮ್ಯಾಚಿಂಗ್ ಬಿವಿ ಅಂತ ಹೇಳಿದ್ರೆ ನಮ್ಮ ಗ್ರೂಪ್ ಮ್ಯಾಚಿಂಗ್ ಬಿವಿಯಲ್ಲಿ ಲೆಫ್ಟ್ ಅಥವಾ ರೈಟ್ ನಮ್ಮದು ಬೈನರಿ ಸಿಸ್ಟಮ್ ಅಲ್ಲಿ ಆಗುವಂತದ್ದು. ಅಲ್ಲಿ 4,000 ಬಿವಿಗಳನ್ನ ಮಾಡಿದಾಗ ನಮಗೆ ದೊಡ್ಡ ಮಟ್ಟದ ಆದಾಯ, ಅದರ ಜೊತೆಗೆ ಏನು ನೇರ ಡೈರೆಕ್ಟ್ ಸ್ಪಾನ್ಸರ್ ಆದಾಯವನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಕೋ ಆಗ್ತಾ ಇದೆಯಾ ಅಂತಲ್ಲ? ಇಲ್ಲ ಸರಿ ಇದೆ. ಸರಿ ಇದೆ. ಓಕೆ. ಅದ್ರ ಜೊತೆಗೆ ನಾವು ನಮ್ಮ ತಂಡವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ ಅವಕಾಶವನ್ನು ಮಾಡಿಕೊಡುವಂತ ಕಾರ್ಯವನ್ನ ಮಾಡಿದೆ. ಇದೆಲ್ಲದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಾದ್ರೆ ನಾನೇನು ಡೇಟ್ ಹಾಕಿದ್ದೇನಲ್ಲ, ಆ ಡೇಟ್ಗೆ ನೀವು ದಯವಿಟ್ಟು ಬನ್ನಿ ಮಂಗಳೂರಿಗೆ. ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ಲಿಕ್ಕಿದ್ದೇವೆ, ನಾನು ಕೊಡ್ಲಿಕ್ಕಿದ್ದೇನೆ, ನಮ್ಮ ಕ್ಯಾಬಿನೆಟ್ ಮೆಂಬರ್ಗಳು ಕೊಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಟರ್ಸ್ ಅದನ್ನ ಸರಳವಾಗಿ ಹೇಗೆ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ವಿವರವಾಗಿ ತಿಳಿಸಿಕೊಳ್ಳಿಕ್ಕಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಮಸ್ತೆ ಮೇಡಮ್, ಮಾತಾಡಿ. 10th ಅವ್ರಿಗೆ 2 ಮಂತ್ ಇರೋದ್ರಿಂದ ಎಕ್ಸಾಮಿಗೆ ಅದನ್ನ ಯಾವ ರೀತಿ ರೆಫರ್ ಮಾಡ್ಬೋದು ಅಂತ ಒಂದು ಎಕ್ಸ್ಪ್ಲೈನ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಬಿಸ್ನೆಸ್ ಒಳ್ಳೆ ಪ್ರಶ್ನೆಯನ್ನ ಹೇಳಿದ್ರೆ ಬಗ್ಗೆ ಹೇಳ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕಂತ ಹೇಳಿದ್ರೆ ಇವತ್ತು ಒಂದೊಂದು ಮಾರ್ಕಿನ ಮೇಲೆ ನಾನಿವತ್ತು ನನ್ನ ಮನೇಲಿ ಇರ್ಬೇಕಾದ್ರೆ ಒಬ್ಬ 10th ಪೇರೆಂಟ್ ಅಂದ್ರೆ ಪೋಷಕರು ಬಂದು ಅವ್ರ ಮಗ 10th ಅಲ್ಲಿ ಮಂಗಳೂರಲ್ಲಿ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಾನು ಕೇಳಿದೆ, ನೀವೆಷ್ಟು ಹೇಗಿದ್ದಾನೆ ಮಗನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳಿದೆ. ತುಂಬಾ ಕಷ್ಟ ಇದೆ, ಯಾಕಂತ ಹೇಳಿದ್ರೆ ನಾನು ಟ್ಯೂಷನ್ಗೆ ಕೂಡ ಹಾಕಿದ್ದೇನೆ, ಮ್ಯಾಥ್ಸ್ ಸೈನ್ಸ್ ಅವನಿಗೆ ಟಫ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದಾ ಅಂತ ಕೇಳಿದ್ರೆ, ಟ್ಯೂಷನ್ಗೆ ಎಷ್ಟು ಫೀಸ್ ತಗೊಳ್ತಾ ಇದ್ದಾರೆ ಕೇಳಿದೆ. 24,000 ರೂಪಾಯಿ ನಾನು ಕೊಡ್ತಾ ಇದ್ದೇನೆ ಒಂದೊಂದು ಸಬ್ಜೆಕ್ಟಿಗೆ, ಮಂಗಳೂರಲ್ಲಿ ಕೊಡ್ತಾ ಇದ್ದೇನೆ. ಒಳ್ಳೆ ಟ್ಯೂಷನ್ ಸೆಂಟರ್ಗೆ ಹಾಕಿದ್ದೇನೆ. ಎಷ್ಟು ಗಂಟೆ ಟ್ಯೂಷನ್ ಕೊಡ್ತಾ ಇದ್ದಾರೆ ಕೇಳಿದೆ. 1 ಗಂಟೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮ್ಮ ಪುಸ್ತಕದ ವಿಚಾರವನ್ನ ಹೇಳಿದೆ. ಇನ್ನು 2 ತಿಂಗಳು ನಿಮ್ಮ ಮಗನಿಗೆ ಓದ್ಲಿಕ್ಕೆ ಅವಕಾಶ ಇದೆ. ಈ 2 ತಿಂಗಳಲ್ಲಿ ಭವಿಷ್ಯದಲ್ಲಿ ಅವ ಯಾವ ಶಿಕ್ಷಣ ಸಂಸ್ಥೆಗೆ ಸೇರಬೇಕು PUCಗೆ ಅಂತ ಕೇಳಿದಕ್ಕೆ ಎಕ್ಸ್ಪರ್ಟ್ಗೆ ಸೇರಿಸಬೇಕು ಅಂತಿದ್ದೇವೆ ಅಂತ ಹೇಳಿದೆ. ಎಕ್ಸ್ಪರ್ಟ್ ಅಲ್ಲಿ ಫೀಸ್ ಎಷ್ಟು? 4 ಲಕ್ಷ ಚಿಲ್ಲರೆ ಇದೆ. 95 ಅಬೋ ಆದ್ರೆ ಸ್ವಲ್ಪ ಕನ್ಸೆಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹೌದಾ, ಒಳ್ಳೇದು. ಹಾಗಾದ್ರೆ 95 ಅಬೋ ಅನ್ನು ತೆಗಿಲಿಕ್ಕೆ ಅದ್ಭುತವಾದಂತ ಒಂದು ಅವಕಾಶ ನಮ್ಮಲ್ಲಿದೆ. ನಮ್ಮಲ್ಲಿ QR ಕೋಡ್ ಬೇಸ್ಡ್ ಒಂದು ಪುಸ್ತಕ ಇದೆ ಮತ್ತು ಇದರಲ್ಲಿ 2,000ಕ್ಕಿಂತ ಹೆಚ್ಚು ಕಾನ್ಸೆಪ್ಟ್ಗಳಿವೆ. ಇವತ್ತು ಏನು ಹೊಸ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮ ಶಿಕ್ಷಣ ಮಂಡಳಿ ಇವತ್ತು ನಮಗೆ ಪರಿಚಯ ಮಾಡಿಕೊಟ್ಟಿದೆ. ಆ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಆ ರೀತಿಯಲ್ಲಿ ಇವತ್ತು ಪರೀಕ್ಷೆಗಳನ್ನು ಬರೆಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ರೀತಿಯ ಅದ್ಭುತವಾದಂತಹ ಅವಕಾಶವನ್ನು ಕೊಡುವಂತಹ, ಅದ್ಭುತವಾದಂತಹ ಜ್ಞಾನವನ್ನು ಕೊಡುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೊಟ್ಟು ಅವರಿಗೆ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸುವಂತ ಒಂದು ವ್ಯವಸ್ಥೆ ನಮ್ಮೊಳಗೆ ಇದೆ ಅಂತ ಹೇಳೋದನ್ನ ನಾನು ಹೇಳಿದೆ. ಅವ್ರು ಕನ್ವಿನ್ಸ್ ಆದ್ರು. ಈ ವಾರದಲ್ಲಿ ಲಾಗಿನ್ ಆಗ್ತಾ ಇದ್ದಾರೆ, ಅವ್ರ ಪುಸ್ತಕವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಈ ವಿಚಾರವನ್ನು ಹೇಳಬೇಕು. ನಮ್ಮಲ್ಲಿ ಈ ರೀತಿಯ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂತಹ ಮತ್ತು ನಮ್ಮ ವಿದ್ಯಾರ್ಥಿಗಳ ಅಂಕವನ್ನ ಹೆಚ್ಚು ಮಾಡುವಂತಹ ಯಾವುದೇ ಪ್ರಶ್ನೆಗಳಿರಲಿ, ಅದು ನೇರ ಪ್ರಶ್ನೆ ಇರಬಹುದು, ಟ್ವಿಸ್ಟೆಡ್ ಕ್ವಶನ್ಸ್ ಇರಬಹುದು, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇರಬಹುದು, ಎಲ್ಲದಕ್ಕೆ ಅನುಗುಣ ಆಗುವಂತಹ ರೀತಿಯ ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ನಮ್ಮ ಜ್ಞಾನವನ್ನ ವೃದ್ಧಿ ಮಾಡುವಂತಹ ಅವಕಾಶವುಳ್ಳಂತಹ ಒಂದು ಪುಸ್ತಕ ನಮ್ಮಲ್ಲಿ ಇದೆ ಅಂತ ಹೇಳಿ ಅವರಿಗೆ ತಿಳಿ ಹೇಳಿದ್ರೆ ಅವರು ಪುಸ್ತಕವನ್ನ ಖಂಡಿತ ಖರೀದಿ ಮಾಡ್ತಾರೆ ಮೇಡಮ್. ಈ ವಿಚಾರಗಳನ್ನ ನಾವು ಹೇಳುವಂತ ತುಂಬಾ ಮುಖ್ಯ. ಅವರಿಗೆ ತಿಳಿಸಿ ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕವನ್ನು ತೋರಿಸ್ಬೇಕು, ಕಾನ್ಸೆಪ್ಟ್ಗಳನ್ನು ತೋರಿಸ್ಬೇಕು, ವಿಡಿಯೋಗಳನ್ನು ತೋರಿಸ್ಬೇಕು, ಅಸೆಸ್ಮೆಂಟ್ ಪಾರ್ಟ್ ಅನ್ನ ನಾವು ಅವರಿಗೆ ತೋರಿಸ್ಬೇಕು. ಇದಿಷ್ಟನ್ನ ಮಾಡಿ ಅವರಿಗೆ ಹೇಳಿದ್ರೆ ಕ್ಲೋಸಿಂಗ್ ಆಗ್ಲಿಕ್ಕೆ ಸಾಧ್ಯ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರಿ ಸರ್. ಇನ್ ಯಾರಿಗಾದ್ರೂ 1 ನಿಮಿಷ ಒಬ್ರಿಗೆ ಅವಕಾಶ ಕೊಡ್ತೇನೆ, ಒಬ್ರಿಗೆ ಮಾತನಾಡುವ ಅವಕಾಶ. ಸರ್, ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಪ್ರೆಸೆಂಟೇಷನ್ ಏನಿತ್ತು ಆಕ್ಚುಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ನಮ್ಗೆ ಏನಿದೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಇರ್ಬೋದು, ಇವತ್ತಿನ ಇದರಲ್ಲಿ ನಾವು ಬದುಕಬೇಕಂದ್ರೆ ತುಂಬಾ ಅವಶ್ಯಕ ಆಗಿದೆ. ಯಾಕಂದ್ರೆ ಮಾರಲ್ ವ್ಯಾಲ್ಯೂಸ್ ಜೊತೆಗೆ ಫೈನಾನ್ಷಿಯಲ್ ಏನು ನಮ್ಗೆ ಸಪೋರ್ಟ್ ಇರತ್ತೆ, ಅದು ತುಂಬಾ ವ್ಯಾಲ್ಯೂಸ್ ಅನ್ನ ಕ್ರಿಯೇಟ್ ಮಾಡತ್ತೆ. ಹಾಗಾಗಿ
ನಾವು ಹೇಗೆ ನಮ್ಮ ಫೈನಾನ್ಷಿಯಲ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು ವಿತ್ ವೆರಿ ಲೆಸ್ ಇನ್ವೆಸ್ಟ್ಮೆಂಟ್, ಹಾಗೆ ಯಾವುದೇ ತರದ ಟೈಮ್ ಬೌಂಡಿಂಗ್ ಇಲ್ಲದೆ ಮಾಡ್ಕೊಳ್ಬಹುದು ಹೇಳೋದನ್ನ ನೀವು ತುಂಬಾ ವಿವರವಾಗಿ ಹೇಳಿದೀರಾ. ಸೊ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಬಗ್ಗೆ ನಾವು ಪ್ರತಿಯೊಬ್ಬರು ಮುಂದೆ ಹೋಗ್ಬೇಕು ಅಂದ್ರೆ ನೀವು ಹೇಳಿದ ಎಕ್ಸ್ಪ್ಲನೇಷನ್ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನಿಸ್ತಾ ಇದೆ. ಆಲ್ರೆಡಿ ನೀವು ಹೇಳಿದ ಹಾಗೆ ತುಂಬಾ ಜನ ಇದರಲ್ಲಿ ಆ ಸ್ಟೆಬಿಲಿಟಿಗೆ ಬಂದವರು ಸಹ ಇದ್ದಾರೆ. ನೈಸ್ ಪ್ರೆಸೆಂಟೇಷನ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ನಿಮ್ಮ ಹಲೋ ಥ್ಯಾಂಕ್ ಯು. ಹಲೋ, ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ಹೇಳಿ ಸರ್. ತುಂಬಾ ಖುಷಿ ಅನಿಸ್ತಾ ಇದೆ, ಯಾಕಂದ್ರೆ ಆ ಪ್ರೆಸೆಂಟೇಶನ್ ಅಲ್ಲಿ ಒಂದು ಖುಷಿ ಅನಿಸಿದ್ದೇನು ಅಂದ್ರೆ ಒಂದು ನೇರ ಮಾರುಕಟ್ಟೆ ವ್ಯವಸ್ಥೆಯ ಒಂದು ಪೊಟೆನ್ಶಿಯಲ್ ಅದು ಮತ್ತು ನಮ್ಮ ಶಿಕ್ಷಣದೊಂದಿಗೆ ಸ್ವಾವಲಂಬಿ ಬದುಕು ಎಜುಟೆಕ್ ಆ ಒಂದು ಅದನ್ನು ತುಲನೆ ಮಾಡಿಕೊಂಡು, ಯಾಕಂದ್ರೆ ಅದರ ಏನು ಸ್ಟ್ರೆಂತ್ ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅದು ಹೇಗಿದೆ ಹೇಳುವಂಥದ್ದನ್ನು ಬಹಳ ಚಂದಕ್ಕೆ, ಅಂದ್ರೆ ಶುದ್ಧ ಕನ್ನಡದಲ್ಲಿ ಬಹಳ ಚೆನ್ನಾಗಿ, ಯಾಕಂದ್ರೆ ಕನ್ನಡದ ಪಂಡಿತರು ಅಂತಲೇ ಹೇಳ್ಬೋದು, ಬಹಳ ಚೆನ್ನಾಗಿ ಅದನ್ನು ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ. ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇಂಥ ಯಾವುದೇ ಒಂದು ಪ್ರೆಸೆಂಟೇಷನ್ ಇದು ಹೊಸೊಬ್ಬರಿಗೂ ಅನುಕೂಲ ಆಗುತ್ತೆ, ಹಳೊಬ್ಬರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನನಗೆ ರಾಮಕೃಷ್ಣ ನನ್ನನ್ನು ನಾನು ತಿದ್ದಿಕೊಂಡು ನನ್ನನ್ನು ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಈ ಕೆಲವು ವಿಚಾರಗಳು ತುಂಬಾ ಉಪಯುಕ್ತ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹರೀಶ್ ಸರ್ ಅವರಿಗೆ. ಧನ್ಯವಾದಗಳು ಸರ್.